हरि ओम। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ते यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं। श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौली। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते द्वितीयस्कन्धान्तरकथाप्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಬಯಸಿ ಆ ಕಾಲದಲ್ಲಿ ತಾನು ಶುದ್ಧ ಸೃಷ್ಟಿ ರೂಪದಿಂದ ನಾರಾಯಣನಾದಂಥ ಭಗವಂತ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಸೃಷ್ಟಿಯ ಇಚ್ಛೆಯನ್ನು ಮಾಡೋದಕ್ಕೋಸ್ಕರ 4 ರೂಪಗಳನ್ನು ತೆಗೆದುಕೊಂಡಿದ್ದಾನೆ. ಒಬ್ಬನು ಆಶ್ರಯದಾತನಾದರೆ
ಇನ್ನೊಬ್ಬರು ಹಳೆಯದನ್ನು ತೆಗೆದು ಹೊಸದನ್ನು ಹುಟ್ಟಿಸ್ತಕ್ಕಂತಹ ಆ ಸಂಕರ್ಷಣ, ಜಗತ್ತಿಗೆ ಜ್ಞಾನದಿಂದ ಎಲ್ಲರಿಗೂ ದೇಹ ಸೂಕ್ಷ್ಮ ದೇಹ ಕೊಡ್ತಕ್ಕಂಥ ಪ್ರದ್ಯುಮ್ನ, ಎಲ್ಲರಿಗೂ ಸ್ಥೂಲ ದೇಹ ಕೊಡುವ ಅನಿರುದ್ಧ. ಅಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಅಂತನ್ನೋದನ್ನು ಅಭಿಮಾನ ಹುಟ್ಟಿಸೋದಕ್ಕೋಸ್ಕರ ಮಾಯಾ, ಕೆಲಸ ಪ್ರಾರಂಭಕ್ಕೋಸ್ಕರ ಜಯ, ಒಂದು ಆಕೃತಿಯನ್ನು ಕೊಡೋದಕ್ಕೋಸ್ಕರ ಕೃತಿ, ಸಮಾಪ್ತಿಯಲ್ಲಿ ಆನಂದ ವ್ಯಕ್ತಪಡಿಸುವ ಶಾಂತಿ. ಇವರಿಂದ ಸೂಕ್ಷ್ಮ ಸೃಷ್ಟಿ, ಪರಾಧೀನ ಅವಾಪ್ತಿ ರೂಪ ಸೃಷ್ಟಿಯಾಯಿತು. ಅದಾದ ನಂತರ ಭಗವಂತನು ಸಕಲ ಜೀವರಿಗೆ, ಚೇತನರಿಗೆ ಜನ್ಮವನ್ನು ಕೊಡೋದಕ್ಕೋಸ್ಕರ ಬ್ರಹ್ಮಚೇತನನಿಂದ ಆರಂಭ ಮಾಡಿಕೊಂಡು ತಾನು ಮಹತ್ತತ್ವಾಭಿಮಾನಿಗಳಾಗಿರ್ತಕ್ಕಂಥ ವಾಯುಬ್ರಹ್ಮ, ಭಾರತಿ, ಸರಸ್ವತಿ, ಆನಂತರ ಮನಸ್ಸು, ಬುದ್ಧಿ ಇತ್ಯಾದಿಗಳಿಗೆ ನಿಯಾಮಕರಾಗಿರ್ತಕ್ಕಂತಹ ಶೇಷ, ಗರುಡ, ಉಮಾ, ಸೌಪರ್ಣಿ, ವಾರುಣಿ, ಉಮಾ, ರುದ್ರದೇವರು, ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು, ಇಂದ್ರ ಇತ್ಯಾದಿಗಳು, ಆನಂತರ ಶತಸ್ಥ ದೇವತೆಗಳು, ಆನಂತರ ಕರ್ಮಜರು, ಆಜಾನಜರು ಇತ್ಯಾದಿ ಎಲ್ಲ ದೇವತೆಗಳಿಗೆ ಸೂಕ್ಷ್ಮ ದೇಹವನ್ನು ಮೊದಲು ಪರಮಾತ್ಮ ಕೊಟ್ಟಿದ್ದಾನೆ. ಇದು ಸೃಷ್ಟಿಯ 3ನೇ ಫೇಸ್. 4ನೇ ಫೇಸ್ನಲ್ಲಿ ಸತ್ವರಜಸ್ತಮೋ ಗುಣಗಳಿಂದ ಯುಕ್ತವಾದ ಜಡವಾದ ಮೂಲ ಪ್ರಕೃತಿಯಲ್ಲಿ ಮಹಾಲಕ್ಷ್ಮಿಯನ್ನು ವ್ಯಾಪ್ತನನ್ನಾಗಿ ಮಾಡಿ, ಆ ಮೂಲ ಪ್ರಕೃತಿಯ ಅಣುಗಳಲ್ಲಿ ತಾನು ಅನೇಕ ರೂಪಗಳಿಂದ ಪ್ರವಿಷ್ಟನಾಗಿ ಪ್ರತಿಯೊಂದು ಕಣಕಣದಲ್ಲಿಯೂ ಒಂದು ಚೈತನ್ಯವನ್ನು ಹುಟ್ಟಿಸಿ ಅವುಗಳಿಂದ ಅನೇಕ ರೀತಿಯ ಅಗತ್ಯಾಗಿರ್ತಕ್ಕಂಥ ದೇಹಗಳ ನಿರ್ಮಿತಿ ಆಗಬೇಕು, ಲೋಕದ ನಿರ್ಮಿತಿ ಆಗಬೇಕು ಅಂತ ತಿಳ್ಕೊಂಡಂತನ್ನುವ ದೃಷ್ಟಿಯಿಂದ ತಾನು ಸೃಷ್ಟಿಸುವುದಕ್ಕೋಸ್ಕರ ಈ ರೀತಿಯಾಗಿ ಸೃಷ್ಟಿಯನ್ನು ಮಾಡಿದ ಪರಮಾತ್ಮ ಈ ಎಲ್ಲ ಸೃಷ್ಟಿಯನ್ನು ತನ್ನ ಶರೀರದಿಂದಲೇ ಮಾಡಿದ್ದಾನೆ. ತಾನೇ ವ್ಯಾಪ್ತನಾಗಿ, ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತನಾಗಿ, ತನ್ನ ಅವಯವಗಳಿಂದ ಈ ಸಂಪೂರ್ಣ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಲೋಕಗಳ ಸಹಿತವಾಗಿ ಸಂಪೂರ್ಣ ವಸ್ತುಗಳನ್ನು ಸೃಷ್ಟಿ ಮಾಡಿದ ನಂತರ ಅವುಗಳಿಗೂ ಮತ್ತು ಜಡಕ್ಕೂ ಮತ್ತು ಚೇತನರಿಗೂ ಸಂಬಂಧವನ್ನುಂಟು ಮಾಡೋದಕ್ಕೋಸ್ಕರ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮ ತಾನು ಮಾರ್ಗದರ್ಶನವನ್ನು ಮಾಡಿ, ಆಜ್ಞೆ ಮಾಡಿ, ಆನಂತರ ಮಹತ್ತತ್ವದಿಂದ ಅಹಂಕಾರ ತತ್ವದಿಂದ ಈ ಸಂಪೂರ್ಣವಾಗಿರ್ತಕ್ಕಂಥ ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಆ ರೀತಿಯಾಗಿರ್ತಕ್ಕಂಥ ಭೂತಗಳಲ್ಲಿರ್ತಕ್ಕಂಥ ಬೆಳವಣಿಗೆ, ಅಲ್ಲಿ ದೇವತೆಗಳನ್ನು ಕೂಡಿಸಬೇಕೆ, ಆ ದೇವತೆಗಳಿಗೂ ಮತ್ತು ಇವುಗಳಿಗೂ ಒಂದು ರೀತಿಯಾಗಿರ್ತಕ್ಕಂಥ ಸಂಶ್ಲೇಷವನ್ನು ಮಾಡಬೇಕೆ. ಇದು 4ನೇ ಫೇಸ್. ಆದರೆ 5ನೇ ಫೇಸ್ನಲ್ಲಿ ಪಂಚೀಕರಣ ಮತ್ತು ತ್ರಿವೃತ್ಕರಣ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಇನ್ನೊಂದು ವಸ್ತುವಿನನ್ನು ಸೇರಿಸಿ. ಯಾಕೆ, ಒಂದು ವಸ್ತು ಇರಬೇಕಾಗಿದ್ದರೆ ಆಕಾಶ ಬೇಕು, ಆನಂತರ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಣಶಕ್ತಿ ಬೇಕಾಗಿದ್ದರೆ ವಾಯು ಬೇಕು, ವಿಕಾರ ಉಂಟಾಗಬೇಕಾಗಿದ್ದರೆ ಅಗ್ನಿ ಬೇಕು, ಆನಂತರ ಅದರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಶುದ್ಧೀಕರಣ ಮತ್ತು ಪ್ರವಾಹಿತ್ವ ಬರಬೇಕಾಗಿದ್ದರೆ ವಾಯು ಬೇಕು, ಕಾಠಿನ್ಯ ಬೇಕಾಗಿದ್ದರೆ ಪೃಥ್ವಿ ಬೇಕು. ಪ್ರತಿಯೊಂದರಲ್ಲಿ 5 ತತ್ವಗಳು ಬೇರೆ ಬೇರೆ ಪ್ರಪೋರ್ಷನೇಟ್ನಿಂದ ಸೇರಿಸ್ತಾ ಅವುಗಳಲ್ಲಿ ತ್ರಿವೃತ್ಕರಣವನ್ನು ಮಾಡಿ ಅವುಗಳಿಂದ ಒಂದು ಆಕೃತಿಯನ್ನು ಮಾಡ್ತಕ್ಕಂಥ ತಯಾರಿ ಮಾಡಿ ಅದರಲ್ಲಿ ತಾನು ಪೂರ್ಣ ಹೊಕ್ಕು ಪರಮಾತ್ಮ ತಾನು ಅವುಗಳಿಂದ ವಿಶಿಷ್ಟವಾದ ಆಕೃತಿಯನ್ನು ಕೊಡ್ತಕ್ಕಂಥ ಏನು ಕ್ರಮ ಇತ್ತು, ಇದು 6ನೇ ಮತ್ತು 7ನೇ ಫೇಸ್ ಅಂತ ಅನಿಸ್ಕೊಳ್ತದೆ. ಆನಂತರ ನಿನ್ನಿನ ದಿವಸ ತಾವು ಕೇಳಿದಂತೆ ವೈರಾಜ್ಯ ಸೃಷ್ಟಿ, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಈ ಪೃಥ್ವಿಗೆ, ಈ ಬ್ರಹ್ಮಾಂಡಕ್ಕೆ 9 ಆವರಣಗಳನ್ನು ಕೊಟ್ಟ. ಆ 9 ಆವರಣ ಅಂದರೂ ಒಂದೇ, ನಮ್ಮ ಶರೀರದಲ್ಲಿರ್ತಕ್ಕಂಥ 24 ತತ್ವಗಳು ಅಂದರೂ ಒಂದೇ. ಅಲ್ಲಿ ಅತಿ ಸೂಕ್ಷ್ಮವಾಗಿ
ಅವುಗಳಿಂದ ಈ ಸ್ಥೂಲ ರೂಪ. ಅದಕ್ಕೆ ಸತ್ವಗುಣ ಆವರಣ, ರಜೋಗುಣ ಆವರಣ, ತಮೋಗುಣ ಆವರಣ, ಮಹತ್ತತ್ವಾವರಣ, ಅಹಂಕಾರ ತತ್ವಾವರಣ, ವೈಕಾರಿಕ ಅಹಂಕಾರ ತತ್ವಾವರಣ, ಆನಂತರ ತೈಜಸ ತಾಮಸ ತತ್ವಾವರಣ, ಆನಂತರ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ, ಆಕಾಶದಿಂದ ಪ್ರಾರಂಭ ಮಾಡಿಕೊಂಡು ಪೃಥ್ವಿಯವರೆಗೂ ಒಂದು ಆವರಣಗಳನ್ನು ಮಾಡಿ, ಈ ನವಾವರಣಗಳಲ್ಲಿಯೂ ಕೂಡ ತಾನು ಒಂದು ರೀತಿಯಿಂದ ಹೊಕ್ಕು ಅದಕ್ಕೆ ಒಂದು ವಿಶಿಷ್ಟತೆಯನ್ನು ಕೊಟ್ಟು ಅವುಗಳಿಂದ ಸಮ್ಮಿಶ್ರವಾಗಿರ್ತಕ್ಕಂತಹ ತನ್ನ ರೇತಸ್ಸಿನಿಂದ ಒಂದು ಬಂಗಾರದ ಹಿರಣ್ಯ ಅಂಡವನ್ನು ಹುಟ್ಟಿಸಿ ಅದರಲ್ಲಿ ಜಡಚೇತನಗಳನ್ನು ಸಂಶ್ಲೇಷ ಮಾಡಿ ಅದನ್ನು ಮಹಾಲಕ್ಷ್ಮೀ ದೇವಿಯ ಗರ್ಭದಲ್ಲಿಟ್ಟು ಆನಂತರ ತಾನು ತನ್ನ ಶರೀರದಿಂದ ಪರಮಾತ್ಮ ತಾನು ಪುರುಷ ರೂಪವನ್ನು ತೆಗೆದುಕೊಂಡು ಆನಂತರ ವಿರಾಟ್ ರೂಪಿಯಾಗಿರ್ತಕ್ಕಂಥ ಬ್ರಹ್ಮದೇವನ ಜೊತೆಯಲ್ಲಿ ಸೇರಿಕೊಂಡು ತನ್ನ ಶರೀರದಿಂದಲೇ ಮೇಲಿನ 7 ಲೋಕಗಳನ್ನು ಕೆಳಗಿನ 7 ಲೋಕಗಳನ್ನು ಸೃಷ್ಟಿ ಮಾಡಿ ಆನಂತರ ತನ್ನ ಶರೀರದಿಂದ ದೇವತೆಗಳನ್ನು, ಉಪದೇವತೆಗಳನ್ನು, ಋಷಿಗಳನ್ನು, ಆಜಾನಜರನ್ನು, ಚಕ್ರವರ್ತಿಗಳನ್ನು, ಗಂಧರ್ವರನ್ನು, ಗಂಧರ್ವಾಪ್ಸರಸರನ್ನು, ಆನಂತರ ಪ್ರಾಣಿಗಳನ್ನು, ಮರ ಲತ ಮೊದಲಾಗಿರ್ತಕ್ಕಂಥ ಸ್ಥಾವರಗಳನ್ನು, ಜಂಗಮಗಳನ್ನು ಎಲ್ಲವನ್ನೂ ತನ್ನ ಶರೀರದಿಂದಲೇ, ಅಂದರೆ ತಾನು ಜಗತ್ತಿನಲ್ಲಿ ವ್ಯಾಪ್ತಿ ಅಂತ ತಿಳ್ಕೊಂಡಂಥೇಳಿ ತನ್ನ ಅವಯವಗಳಿಂದ ಆಯಾ ಅವಯವಗಳಿಗೆ ಸಂಬಂಧಿತವಾದಂಥ ದೇವತೆಗಳನ್ನು ಹುಟ್ಟಿಸಿ ಅವರಿಗೆ ಮುಂದೆ ನೀವು ಸೃಷ್ಟಿಯಲ್ಲಿ ನಿಮ್ಮ ಕೆಲಸ ಆಯಾ ಇಂದ್ರಿಯಗಳನ್ನು ನೋಡಿಕೊಳ್ಳೋ ಕೆಲಸ ನಿಮ್ಮದು ಅಂತ ತಿಳ್ಕೊಂಡಂಥೇಳಿ ಆಗ ಸ್ವಯಂಭುವ ಮುನು ಇತ್ಯಾದಿಗಳನ್ನು ಹುಟ್ಟಿಸಿ ಮತ್ತು ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ವೇದಾಂಗಗಳನ್ನು ಪರಮಾತ್ಮ ತಾನು ಹುಟ್ಟಿಸಿದ್ದಾನೆ. ತಾನು ಹುಟ್ಟಿಸಿ ಆನಂತರ ತನ್ನ ಮುಖದಿಂದ ಬ್ರಾಹ್ಮಣರನ್ನು, ಭುಜಗಳಿಂದ ಕ್ಷತ್ರಿಯರನ್ನು, ಆನಂತರ ತನ್ನ ತೊಡೆಯಿಂದ ವೈಶ್ಯರನ್ನು, ಕಾಲಿನಿಂದ ಪಾದದಿಂದ ಶೂದ್ರರನ್ನು ಅವರನ್ನು ಹುಟ್ಟಿಸಿ ಅವರಿಗೆ ಒಂದು ತಾನು ಪಂಚವ್ಯೂಹ ರೂಪದಿಂದ ಅವರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರೇರಣೆಯನ್ನು ಮಾಡಿ ತಾನು ಹುಟ್ಟಿಸಿದ ದೇವತೆಗಳಿಗೆ ಸೃಷ್ಟಿಯನ್ನು ಮಾಡಿ ಅಂತ ಹೇಳಿದ. ಆಗ ಸೃಷ್ಟಿಯನ್ನು ಮಾಡಿ ಅಂತಂದಾಕ್ಷಣಕ್ಕೇನೆ ಅವರು ಹೇಳಿದರು ನಮಗೆ ಮಾಡೆಲ್ ಬೇಕು ಅಂತ ಹೇಳಿ. ಆಗ ಪರಮಾತ್ಮನೇ ತನ್ನ ವಿರಾಟ್ ರೂಪದಲ್ಲಿ ಬ್ರಹ್ಮದೇವರ ಶರೀರವನ್ನು ಅಷ್ಟೇ ದೊಡ್ಡದನ್ನಾಗಿ ಮಾಡಿ ಈ ಕೈಕಾಲು ತಲೆಗಳಿರ್ತಕ್ಕಂಥ ಒಂದು ಮಾಡೆಲ್ ಅವರಿಗೆ ಕೊಟ್ಟಿದ್ದಾನೆ. ಆದರೆ ದೇವತೆಗಳು ಸೃಷ್ಟಿಯನ್ನು ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ. ಯಾಕೆಂದರೆ ಅಸ್ವತಂತ್ರರಾಗಿದ್ದರು, ಸೃಷ್ಟಿ ಮಾಡುವ ಅನುಭವ ಇರಲಿಲ್ಲ. ಆನಂತರ ದೇವತೆಗಳು ಒಂದಕ್ಕೊಬ್ಬರು ಕೂಡಿರಲಿಲ್ಲ. ಪ್ರಕೃತಿಯಲ್ಲಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಪಂಚಮಹಾಭೂತಗಳು ಇತ್ಯಾದಿಗಳಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಂಶ್ಲೇಷ ಆಗಿರಲಿಲ್ಲ. ಆ ಕಾಲದಲ್ಲಿ ಅವುಗಳಿಗೆ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಶ್ಲೇಷವನ್ನು ಮಾಡಿ ಪರಮಾತ್ಮ ಆ ಸೃಷ್ಟಿಗೆ ತಾನು ಅನುಕೂಲ ಮಾಡಿಕೊಟ್ಟು ಹೇಗೆ ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಶೇಷಶಾಹಿಯಾಗಿ ಪ್ಲಾನಿಂಗ್ ಮಾಡಿ ಆನಂತರ ಪ್ರಾಣಧಾಕರಾಗಿರ್ತಕ್ಕಂಥ ವಾಯುದೇವರನ್ನು ಅದರಲ್ಲಿ ಸಂಪೂರ್ಣ ವ್ಯಾಪ್ತರನ್ನಾಗಿ ಮಾಡಿ ಆನಂತರ ತಾನು ಅದಕ್ಕಿಂತ ಮೊದಲು ಬ್ರಹ್ಮಾಂಡವನ್ನು ಭೇದಿಸಿ ಬಂದು ಇಲ್ಲಿಯೂ ನೀರನ್ನು ಗರ್ಭದ ನೀರನ್ನು ಹುಟ್ಟಿಸಿ ಅದರಲ್ಲಿ ತಾನು ವಿಶ್ರಾಂತಿಯನ್ನು ತೆಗೆದುಕೊಂಡಂತೆ ನಾಟಕವನ್ನು ಮಾಡಿ ಆ ವಿರಾಟ್ ರೂಪಿಯಾಗಿರ್ತಕ್ಕಂಥ ಬ್ರಹ್ಮನಿಗೆ ಶರೀರವನ್ನು ಕೊಟ್ಟು ಒಳಗೆ ಆ ಜೀವನನ್ನು ಶರೀರದ ಒಳಗೆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಆ ಜೀವಕ್ಕೆ ಏನು ಅನುಕೂಲತೆ ಬೇಕೋ ನಾವು ವ್ಯವಹಾರದಲ್ಲಿ ಹೇಳ್ತೇವೆ, ಹೇಗೆ ಡಿಮ್ಯಾಂಡ್ ಆ ರೀತಿಯಾಗಿ ಸಪ್ಲೈ. ಮೊದಲು ಅದಕ್ಕೆ ಹಸಿವೆ ಆಯಿತು, ಆ ಹಸಿವೆ ಪೂರೈಸೋದಕ್ಕೋಸ್ಕರ ಬಾಯಿ ಹುಟ್ಟಿತು. ಆ ಬಾಯಿಯಲ್ಲಿ ತಾನು ವರುಣ ಅಗ್ನಿ ರೂಪಗಳಿಂದ ಪ್ರವಿಷ್ಟನಾಗಿ ತೃಷೆಯನ್ನು, ಬಾಯಾರಿಕೆಯನ್ನು ನಾಲಿಗೆಯಿಂದ, ಆನಂತರ ತನ್ನ ಕಿರುನಾಲಿಗೆಯಿಂದ ಸಂಪೂರ್ಣವಾಗಿರ್ತಕ್ಕಂಥ ಈ ಜಗತ್ತಿನ ಸಂದರ್ಭಗಳನ್ನು ಹುಟ್ಟಿಸಿದ್ದಾನೆ. ಆ ವ್ಯವಸ್ಥೆ ಆಹಾರಗಳನ್ನು ತೆಗೆದುಕೊಂಡು ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥ ಹಸಿವೆ ಇತ್ಯಾದಿಗಳನ್ನು ಕೊಟ್ಟು ತೃಪ್ತಿಯನ್ನು ಕೊಡ್ತಕ್ಕಂಥ ಒಂದು ಗುಣಧರ್ಮವನ್ನು ಅಲ್ಲಿಟ್ಟ. ನೋಡಬೇಕು ಅಂತ ಇಚ್ಛೆ ಆದಾಗ
ಕಣ್ಣು ಅಂತಕ್ಕಂಥ ಗೋಲಕ ಹುಟ್ಟಿತು. ಅಲ್ಲಿ ಚಕ್ಷುರಿಂದ ಆಯಾ ಇಂದ್ರಿಯ ಸಹಿತನಾಗಿ ಅಲ್ಲಿ ಆಯಾ ಇಂದ್ರಾಭಿಮಾನ ದೇವತೆಗಳ ಜೊತೆಯಲ್ಲಿ ಪ್ರವೇಶ ಮಾಡಿ ಆ ಅವಯವಗಳು ಕೆಲಸ ಮಾಡುವಂತೆ ಮಾಡಿದ್ದ. ನಿನ್ನಿನ ದಿವಸ ವಿಸ್ತಾರವಾಗಿ ಕೇಳಿದ್ದೀರಿ. ತಾತ್ಪರ್ಯ ಇಷ್ಟೇ, ದೇವರು ಒಳಗಿದ್ದು ಅದಕ್ಕೆ ಒಂದು ಸಾಮರ್ಥ್ಯವನ್ನು ಕೊಟ್ಟು ಅದಕ್ಕೆ ಚೈತನ್ಯವನ್ನು ಕೊಟ್ಟು ಜಡಕ್ಕೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯರೂಪತ್ವವನ್ನು ಕೊಟ್ಟು ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾನೆ ಅಂತ ತಿಳ್ಕೊಂಡಂಥೇಳಿ ಜಡವೂ ಕೂಡ ಆ ಚೈತನ್ಯನ ಸಹಕಾರದಿಂದ ವಿಶಿಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥವಾಗ್ತದೆ. ಒಂದು ಸಣ್ಣ ಚಿಪ್, ಸಣ್ಣ ಮೆಮರಿ ಕಾರ್ಡ್, ಅದರಲ್ಲಿ ಎಷ್ಟು ವಿಷಯಗಳನ್ನು ಸಂಗ್ರಹಿಸಿಡ್ಬೋದು. ನನ್ನ ಮೊಬೈಲ್ ಮೆಮರಿ ಕಾರ್ಡ್ನಲ್ಲಿ ಸುಮಾರು ಒಂದು 2,000-2,500 ಸಾವಿರ ಪುಸ್ತಕಗಳಿವೆ, ಗ್ರಂಥಗಳಿವೆ. ಒಂದೊಂದು 300-400 ಪೇಜಿನ ಗ್ರಂಥಗಳು ಒಂದು ಸಣ್ಣ ಇಷ್ಟರಲ್ಲಿ. ಅಂದರೆ ಆ ಧಾತುವಿನ ಡೆನ್ಸಿಟಿಯಲ್ಲಿ ಪರಮಾತ್ಮ ಅಷ್ಟು ಸೂಕ್ಷ್ಮ ರೂಪದಿಂದ ಇದ್ದು ಅಷ್ಟು ಅಣುಗಳ ರೂಪದಿಂದ ಅಣುಗಳಿಗೆ ಚೈತನ್ಯ ಕೊಟ್ಟು ಅವುಗಳನ್ನು ಇಟ್ಟು ಬೇಕಾದಾಗ ಅದನ್ನು ಮೇಲೆ ವ್ಯಕ್ತ ಮಾಡುವಂತೆ ಮಾಡ್ತಕ್ಕಂಥ ಕ್ರಿಯೆ ಅಂತಿಕೊಂಡಂತೇನಿದೆ. ಇದೇ ವಿರಾಟ್ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಸೃಷ್ಟಿ. ಚೈತನ್ಯಕ್ಕೆ ಕ್ರಿಯಾಶೀಲತೆಯನ್ನು ಕೊಡುವುದು, ಜಡಕ್ಕೆ ಚೈತನ್ಯ ಮತ್ತು ಕ್ರಿಯಾಶೀಲತೆಯಿಂದ ಅದು ಜಡಗಳು ಆ ಒಂದು ವಿಶಿಷ್ಟವಾದಂಥ ಚೈತನ್ಯಗೆ ಕಾರ್ಯಕ್ಕೆ ಅನುಕೂಲವಾಗುವಂತೆ ಮಾಡೋದು. ವಿರಾಟ್ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಉಪಕಾರವನ್ನು ಮಾಡಿದ್ದಾನೆ. ಇದಿಲ್ಲದಿದ್ದರೆ ನಾವು ಏನನ್ನು ಅನುಭವಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಆ ನಂತರ ಆಯಾ ಇಂದ್ರಿಯಗಳನ್ನು ಶರೀರದಲ್ಲಿಟ್ಟು ಆ ಇಂದ್ರಿಯಗಳಿಗೆ ಕ್ರಿಯೆ ಮಾಡುವ ಸಾಮರ್ಥ್ಯ ಕೊಟ್ಟಾಕ್ಷಣಕ್ಕೇನೆ, ಸ್ವಲ್ಪ ಅಧಿಕಾರ ಸಿಕ್ಕಾಕ್ಷಣಕ್ಕೇನೆ ಇಂದ್ರಿಯಗಳಿಗೆ ಅಹಂಕಾರ ಬಂತು. ನನ್ನಿಂದಲೇ ಈ ಶರೀರ ನಡೀತಾ ಇದೆ ಅಂತ ತಿಳ್ಕೊಂಡಂತೇಳಿ ಆಗ ಅವರಿಗೆ ಜಗಳವನ್ನು ಬಿಡಿಸೋದಕ್ಕೋಸ್ಕರ ಯಾರು ಶರೀರ ಬಿಟ್ಟು ಹೋದರೆ ಶರೀರ ಪೂರ್ತಿ ಬಿದ್ದು ಹೋಗ್ತದೆ, ಯಾರು ಬಂದರೆ ಶರೀರ ಜೀವಿತವಾಗಿ ಎದ್ದು ಕೂತ್ಕೊಳ್ತದೆ, ಅವರೇ ಎಲ್ಲರಿಗಿಂತ ಶ್ರೇಷ್ಠರು ಅಂತ ತಿಳ್ಕೊಂಡಂತನ್ನುವ ಒಂದು ಕರಾರು ಹಾಕಿ ವಾಯುದೇವರೇ ಶರೀರ ಬಿಟ್ಟಾಗ ಶರೀರ ಬಿದ್ದು ಹೋಯಿತು, ವಾಯುದೇವರು ಪ್ರವೇಶ ಮಾಡಿದಾಗ ಆ ಶರೀರ ಪುನಃ ಎತ್ಕೊಂಡು ಕೂತ್ಕೊಳ್ತು. ಹೀಗಾಗಿ ಉಳಿದ ದೇವತೆಗಳಿಗಿಂತಲೂ ಅವರಿಗೆ ನಿಯಾಮಕರಾದಂಥ ವಾಯುದೇವರೇ ಶ್ರೇಷ್ಠ, ವಾಯು ಜೀವೋತ್ತಮ ಅಂತನ್ನೋದನ್ನು ತಿಳಿಸಿಕೊಟ್ಟು ಈ ರೀತಿಯಾದಂಥ ದೇವತೆಗಳ ಉಪಾಸನೆಯನ್ನು ಮಾಡಿ ನಿಮಗೆ ಉಪಕಾರಕರು ದೇವತೆಗಳು ದಿವ್ಯವಾದ ಸೂಕ್ಷ್ಮವಾದ ರೂಪದಿಂದ ಇಂದ್ರಿಯಗಳಲ್ಲಿ ವ್ಯಾಪ್ತರಾಗಿ ಆ ಇಂದ್ರಿಯಗಳ ಕಾರ್ಯಗಳನ್ನೆಲ್ಲ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಇಂತಹ ದೇವತೆಗಳಲ್ಲಿ ವಾಯುದೇವರು ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು ಅನ್ನುವ ವಿಚಾರವನ್ನು ನಿನ್ನಿನವರೆಗೂ ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ನಮಗೆ ಲಿಂಕ್ ಹತ್ತಾ ಇಲ್ಲ, ಸಂಬಂಧ ಬರ್ತಾ ಇಲ್ಲ ಅಂತ ತಿಳ್ಕೊಂಡಂಥೇಳಿ ಕೆಲವರು ಫೋನ್ ಮಾಡಿದ್ದರಿಂದಾಗಿ ಒಂದು ಸರ್ವಸಾಮಾನ್ಯವಾದೊಂದು ರೂಪವನ್ನು ನಿಮಗೆ ಕೊಟ್ಟಿದ್ದೇನೆ ಸಂಕ್ಷಿಪ್ತವಾಗಿ ಇಲ್ಲಿವರೆಗೂ ಏನಾಗಿದೆ ಅಂತ ತಿಳ್ಕೊಂಡಂತೆ. ಅನಂತರ ಪರಮಾತ್ಮ ದೇವತೆಗಳಿಗೆ 3 ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು 3 ರೀತಿಯಿಂದ ಅವರ ಕಣ್ಣಿಂದ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಪ್ರತಿಯೊಬ್ಬ ದೇವತೆದ ಒಂದು ಅಧಿಭೂತ ರೂಪ ಇದೆ, ಆನಂತರ ಅಧಿದೈವ ರೂಪ ಇದೆ, ಅಧ್ಯಾತ್ಮ ರೂಪ ಇದೆ. ಅಧಿಭೂತ ರೂಪ ಅಂತ ತಿಳ್ಕೊಂಡಂತಂದರೆ ಕಣ್ಣಿಗೆ ಕಾಣತಕ್ಕಂಥ ಸ್ಥೂಲ ರೂಪ, ಅಗ್ನಿ, ಕಣ್ಣಿಗೆ ಕಾಣತಕ್ಕಂಥ ಬೆಂಕಿ, ವರುಣ, ಕಣ್ಣಿಗೆ ಕಾಣತಕ್ಕಂಥ ನೀರು. ಇದು ಅಧಿಭೂತ ರೂಪ ಅಂತ ಅನಿಸ್ಕೊಳ್ತದೆ. ಅದರಲ್ಲಿ ಪ್ರಕ್ರಿಯೆಯನ್ನು ಮಾಡುವ ಸಾಮರ್ಥ್ಯದಿಂದ ಆ ಜಡಕ್ಕೂ ಒಂದು ಚೇತನವನ್ನು ಕೊಟ್ಟು ಕಾರ್ಯ ನಡೆಸುವಂತೆ ಮಾಡ್ತಕ್ಕಂಥ ಇರ್ತಕ್ಕಂಥ ಭಗವಂತನ ಮತ್ತು ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ದೇವತೆಗಳು. ಅಗ್ನಿ ಅಂತನ್ನೋ ದೇವತೆ, ವರುಣ ಅಂತನ್ನೋ ದೇವತೆ, ಆನಂತರ ಪ್ರವಾಹವಾಯು ಅಂತನ್ನೋ ದೇವತೆ, ಕುಬೇರ ಅಂತನ್ನುವ ದೇವತೆ, ಈ ರೀತಿಯಾಗಿ ದೇವತೆಗಳು. ಇದಕ್ಕೆ ಅಧಿದೈವ ಅಂತ ತಿಳ್ಕೊಂಡಂತ ಹೆಸರು. ಆದರೆ ಆ ದೇವತೆಗಳ ಒಳಗೆ ಇದ್ದು ಅವರ ಇಂದ್ರಿಯಗಳನ್ನು ಪ್ರೇರಣೆ ಮಾಡಿ ಅವರ ಕಡೆಯಿಂದ ಕಾರ್ಯ ಅಲ್ಲಿದ್ದು ತಾನೇ ಕೆಲಸವನ್ನು ಮಾಡಿ ಅವರಿಗೆ ಆ ಕೀರ್ತಿಯನ್ನು ಕೊಡ್ತಕ್ಕಂಥ ಭಗವಂತನ ರೂಪ ಅಂತೇನಿದೆ ಅದು ಅಧ್ಯಾತ್ಮ ರೂಪ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಅಂದರೆ ಅನ್ನದಲ್ಲಿ ಕಣ್ಣಿಗೆ ಕಾಣುವ ಅನ್ನ ಅಧಿಭೂತ ರೂಪ,
ಆನಂತರ ಅನ್ನದಲ್ಲಿ ಇರ್ತಕ್ಕಂಥ ಚಂದ್ರ, 101 ರೂಪದಿಂದ ವ್ಯಾಪ್ತನಾದಂಥ ಚಂದ್ರ ಅಧಿದೈವ ರೂಪ. ಚಂದ್ರಾಂಗತನಾಗಿ ಅದ್ಯತೆ ಅತ್ಯಚ ಭೂತಾನಿ ತಸ್ಮಾತ್ ಅನ್ನಂ ತೋದಚ್ಯತೆ ಅಂತ ಅನ್ನನಾಮಕನಾಗಿರ್ತಕ್ಕಂಥ ಶ್ರೀಹರಿ ಅದರ ಅಧ್ಯಾತ್ಮ ರೂಪ. ಅವುಗಳನ್ನು ತಿಳಿಸಿ ಅನ್ನ ಕೊಟ್ಟು ಆ ಕಾಲಕ್ಕೆ ದೇವತೆಗಳಿಗೆ ನೀವು ನಿಮ್ಮ ಕೆಲಸವನ್ನು ಮಾಡಿ ಅದರಿಂದ ಆನಂದವನ್ನು ಪಡಿ ಅಂತ ತಿಳ್ಕೊಂಡು ಅಂತೇಳಿ, ಶ್ರೋತ್ರಾನಂದ ಪಡೆಯೋದಕ್ಕೋಸ್ಕರ ಸೂರ್ಯನಿಗೆ, ಶ್ರವಣಾನಂದ ಪಡೆಯೋದಕ್ಕೋಸ್ಕರ ದಿಗ್ದೇವತೆಗಳಿಗೆ ಇತ್ಯಾದಿ ನಿನ್ನೆ ಹೇಳಿದ್ದರಿಂದ ವಿಸ್ತಾರ ಮಾಡೋದಿಲ್ಲ. ಅವ್ರಿಗೆ ಕೊಟ್ಟ ಕ್ಷಣಕ್ಕೇನೆ. ಆದರೆ ಅವರಿಗೆ ಈ ಅನುಭವ ನಾವು ಎಲ್ಲಿದ್ದು ಮಾಡಬೇಕು? ಬರೀ ಶಕ್ತಿ ಬಂತು, ಸಾಮರ್ಥ್ಯ ಬಂತು. ಅಡಿಗೆ ಮಾಡುವುದನ್ನು ನಾನು ಕೋರ್ಸ್ ಮುಗಿಸಿದೆ, ಆದರೆ ಕೈಯಲ್ಲಿ ಏನಿಲ್ಲ, ಏನು ಅಡಿಗೆ ಹೇಗೆ ಮಾಡಬೇಕು? ಆಗ ಅವ್ರು ಕೇಳಿದರು, ನಾವು ಆಯಾ ಇಂದ್ರಿಯಗಳಿದ್ದು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ನಮಗೆ ಒಂದು ದೇಹ, ನಾವು ಇರೋದಕ್ಕೋಸ್ಕರ ಒಂದು ಆಯತನ ಮನೆ ಬೇಕು. ಆಗ ಪರಮಾತ್ಮ ಮೊದಲು ಎತ್ತಿನ ಶರೀರವನ್ನು ಕೊಟ್ಟ. ಅಲ್ಲಿ ಕ್ರಿಯೆಗಳು ನಡೀತು, ಆದರೆ ಜ್ಞಾನಕ್ರಿಯೆ ನಡೀಲಿ ಹೆಚ್ಚಾಗಿ. ಯಾಕೋ ಇದು ಅಪೂರ್ಣ ಅಂತ ಅನಿಸ್ಕೊಂಡ್ರು. ಆ ನಂತರ ಆಕಳು, ಆ ನಂತರ ಕುದುರೆ, ಈ ರೀತಿಯಾಗಿ ಅನೇಕ 84 ಲಕ್ಷ ಯೋನಿಗಳಲ್ಲಿ ಅವರನ್ನು ಯಾತ್ರೆಯನ್ನು ಮಾಡಿಸ್ತಾ ಇದ್ದಾನೆ. ಆದರೆ ಎಲ್ಲಿಯೂ ಅವರಿಗೆ ಇದು ಪರಿಪೂರ್ಣ ತೃಪ್ತಿ ಆಗಲಿಲ್ಲ. ಕೊನೆಗೆ ಬಹಳ ವಿಶೇಷ ತಪಸ್ಸು ಮಾಡಿದ್ದಾರೆ ದೇವತೆಗಳು. ಒಂದು ಒಳ್ಳೆ ನಮಗೆ ಆಶ್ರಯ ಸ್ಥಾನ ಕೊಡಿ ಅಂತ ತಿಳ್ಕೊಂಡಂತೇಳಿ ಆಗ ಪರಮಾತ್ಮ ಈ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡ್ತಾನೆ. ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಇಂದ್ರಿಯಗಳೆಲ್ಲೂ ತಮ್ಮ ಪೂರ್ಣಕರವನ್ನು ಮಾಡಿಕೊಂಡು ಆನಂತರ ಪ್ರಯತ್ನದಿಂದ ತಮಗೆ ಬೇಕಾದ ವಸ್ತುಗಳನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ವಿಶಿಷ್ಟತೆ ಇರತಕ್ಕಂಥ ಈ ಒಂದು ಕ್ರಮದಿಂದ ಆ ಕಾಲದಲ್ಲಿ ಅವರು ಭೋಗಾಯತನ ಈ ಮನುಷ್ಯ ಶರೀರ ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತು. ಅಂದರೆ ನಾವು ಮನುಷ್ಯ ಶರೀರವನ್ನು ಪಡೆದದ್ದು ಅನೇಕ ಜನ್ಮಗಳ ಪುಣ್ಯದಿಂದ, ಭಗವಂತ ಅನುಗ್ರಹದಿಂದ. ದೇವತೆಗಳು ಎಲ್ಲಿ ಸುಖವಾಗಿರಲಿಕ್ಕೆ ಸಾಧ್ಯತೆ ಇದೆ ಅಂಥ ದೇಹ ನಮ್ಮದು. ಅವರು ತಮ್ಮ ಕಾರ್ಯವನ್ನು ನಡೆಸಿ ನಮಗೆ ತಾವು ಸುಖಪಟ್ಟು ಸುಖ ಕೊಡಬೇಕಾಗಿದ್ದರೆ ಅವರನ್ನು ನಾವು ಪೂಜೆಯಿಂದ ಸಂತೋಷಪಡಿಸಬೇಕು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥವನ್ನು ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಈ ಎಲ್ಲ ದೇವತೆಗಳಲ್ಲಿಯೂ ಕೂಡ ನ್ಯಾಮಕರನ್ನಾಗಿ ವಾಯುದೇವರನ್ನು ನೇಮನ ಮಾಡಿದರು. ವಾಯುದೇವರು ಕೂಡ ಅಶನ ಪಿಪಾಸ ಅಂತಿಕೊಂಡಂತ ಹೇಳಿ ಅಂತಕ್ಕಂಥ ಒಂದು ಕಾರ್ಯವನ್ನು ಜಗತ್ತಿಗೆ ಕೊಟ್ಟು ಹಸಿವೆ ಬಾಯಾರಿಕೆ ಇದ್ದರೆ ಮುಂದಿನ ಕಾರ್ಯಗಳು. ಆದರೆ ತನಗೆ ಅದರಿಂದ ಅಭಿಮಾನ ಬರಬಾರದು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಅಶನಾ ಪಿಪಾಸದಲ್ಲಿ ಒಂದು ರೂಪದಿಂದ ಇದ್ದು ನನಗೆ ಅಹಂಕಾರ ಬರದಂತೆ ನೋಡಿಕೊ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಇದಾದ ನಂತರ ಆಗ ಪರಮಾತ್ಮ ಈ ವಿರಾಟ್ ರೂಪಿಯಾಗಿರ್ತಕ್ಕಂಥ ಬ್ರಹ್ಮನಿಗೆ ಹೇಳ್ದ, ನೋಡಪ್ಪ ಬ್ರಹ್ಮ, ಇಷ್ಟೆಲ್ಲ ತಯಾರಾಗಿದೆ, ನಾನು ಸೂಕ್ಷ್ಮ ರೂಪದಿಂದ ಒಂದು ತತ್ವವನ್ನು ನಾನು ಬ್ರಹ್ಮಾಂಡ ಆವರಣದ ಹೊರಗೆ ಮಾಡಿದ್ದೆ. ಅದರ ಹೆಸರು ಅವಿದ್ಯಾ ಅಂತಿತ್ತು. ಆ ಅವಿದ್ಯಾದಲ್ಲಿ ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ತಿಳ್ಕೊಂಡಂತೇಳಿ 5 ಕ್ರಮಗಳು. ಅಜ್ಞಾನ, ವಿಪರೀತ ಜ್ಞಾನ, ಆಗ್ರಹ, ಅತ್ಯಾಗ್ರಹ, ಕ್ರೋಧ, ವಿನಾಶ. ಇದನ್ನು ಸ್ಥೂಲ ರೂಪದಿಂದ ಸೃಷ್ಟಿ ಮಾಡುವಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರು ಹೇಳಿದರು, ಇದು ಜಗತ್ತಿಗೆ ಹಾನಿಕಾರಕ, ಆದರೂ ಭಗವಂತನ ಆಜ್ಞೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಪರಮಾತ್ಮ ನಿನ್ನ ಆಜ್ಞೆಯಿಂದ ನಾನು ಸೃಷ್ಟಿ ಮಾಡ್ತೇನೆ, ಅಸುರರಿಗೋಸ್ಕರ ಇದನ್ನು, ಅಸುರರು ಇದರಿಂದ ತಮ್ಮ ಕಾರ್ಯವನ್ನು ನಡೆಸಲಿ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿ ಆಗ ಅವನು ವಿರಾಟ್ ರೂಪಿಯಾಗಿ ಇದನ್ನು ಪಂಚಪರ್ವಣವಾದಂಥ ಈ ಅಜ್ಞಾನ, ವಿಪರೀತ ಜ್ಞಾನ, ಆನಂತರ ಆಗ್ರಹ, ಕ್ರೋಧ ಮತ್ತು ಮರಣ, ಇವುಗಳಿಗೆ ಕಾರಣೀಭೂತವಾಗಿರ್ತಕ್ಕಂತಹ
ಅವುಗಳನ್ನು ಪರಮಾತ್ಮವನ್ನು ಸೃಷ್ಟಿ ಮಾಡಿದ್ದಾನೆ. ತಮ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರಗಳನ್ನು. ಆದರೆ ಇದು ಸಜ್ಜನರಿಗೆ ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಬ್ರಹ್ಮದೇವರು ಕೇಳ್ಕೊಂಡಿದ್ದಾರೆ. ಆಗ ಪರಮಾತ್ಮ ವಿರಾಟ್ ನಾಮಕನಾದ, ಪುರುಷ ನಾಮಕನಾದ ಬ್ರಹ್ಮ, ಇನ್ನೂ ಚತುರ್ಮುಖ ಬ್ರಹ್ಮ ಹುಟ್ಟಿಲ್ಲ. ಆ ಬ್ರಹ್ಮನಿಗೆ ಹೇಳ್ತಾನೆ, ನೋಡಪ್ಪ, ಸೃಷ್ಟಿಯನ್ನು ಮಾಡು, ಸೃಷ್ಟಿಯನ್ನು ಮುಂದುವರಿಸು, ನಾನೇ ಎಲ್ಲ ಮಾಡಬೇಕು, ನೀನು ಮಾಡು, ನಾನು ಸಾಮರ್ಥ್ಯ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆ ಕಾಲದಲ್ಲಿ ಬ್ರಹ್ಮದೇವರ ಆ ಸಂಕಲ್ಪದಿಂದಾಗಿ 4 ಜನ ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಹುಟ್ಟಿದ್ದಾರೆ. ಅವರಿಗೆ ಸನಕ, ಸನಂದನ, ಸನಾತನ, ಸನತ್ ಕುಮಾರ್ ಅಂತ ತಿಳ್ಕೊಂಡಂತೇಳಿ ಹೆಸರಿನಿಟ್ಟಿದ್ದಾರೆ. ಅವರು ಅತ್ಯಂತ ನೈಷ್ಠಿಕ ಬ್ರಹ್ಮಚಾರಿಗಳು, ಶ್ರೇಷ್ಠ ಭಗವದ್ಭಕ್ತರು. ಆಗ ಬ್ರಹ್ಮದೇವರು ಅವ್ರಿಗೆ ಹೇಳ್ದ, ಪರಮಾತ್ಮನಾಗಿದೆ, ಪ್ರಜಾಸೃಷ್ಟಿ ಬೆಳೆಸಬೇಕು ಅಂತ ತಿಳ್ಕೊಂಡಂತೇಳಿ, ಅದಕ್ಕೆ ಬೇಗನೆ ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡ್ಕೊಂಡು ಬನ್ನಿ, ದೊಡ್ಡವರಾದ ಮೇಲೆ ಮದುವೆ ಮಾಡ್ತೇನೆ, ಪ್ರಜೆಗಳನ್ನು ಸಂತಾನ ಬೆಳೆಸಿ ಅಂತ ತಿಳ್ಕೊಂಡಂತೇಳಿ. ಅವರಿಗೆ ಇದು ರುಚಿಸಲಿಲ್ಲ. ಈ ಮತ್ತು ಸಂಸಾರದಲ್ಲಿ ಬೀಳೋದೇಕೆ ಅಂತ. ಆದರೆ ಅಪ್ಪನ ಮಾತು ಮೀರು ಅಂತಿಲ್ಲ. ಅಪ್ಪ ಏನು ಹೇಳ್ದ, ದೊಡ್ಡವರಾಗಿ ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾನೆ. ನಾವು ದೊಡ್ಡವರಾಗೋದೇ ಬೇಡ ಅಂತ ತಿಳ್ಕೊಂಡಂತೆ ನಿರ್ಧಾರ ಮಾಡಿ ತಮ್ಮ ಪ್ರಾಣವನ್ನು ಕುಂಭಕದಲ್ಲಿ ನಿರೋಧ ಮಾಡಿ ತಮ್ಮ ಶರೀರ ಅಭಿವೃದ್ಧಿ ಆಗದಂತೆ ನೋಡಿಕೊಂಡಿದ್ದಾರೆ. ನನ್ನ ಮಕ್ಕಳು ಮಾತು ಕೇಳಲಿಲ್ಲ ಅಂತ ತಿಳ್ಕೊಂಡಂತೇಳಿ ಅಸಮಾಧಾನ ಉಂಟಾಯಿತು ಬ್ರಹ್ಮದೇವರಿಗೆ. ಅಸಮಾಧಾನವೇ ಸ್ವಲ್ಪ ಹೆಚ್ಚಾಗಿ ಅದು ಕ್ರೋಧದ ರೂಪವನ್ನು ತಾಳ್ಕೊಳ್ತು. ಬ್ರಹ್ಮದೇವರಿಗೆ ತನ್ನಲ್ಲಿ ಕ್ರೋಧ ಬಂದಾಕ್ಷಣಕ್ಕೆ ಭಾಳ ಮನಸ್ಸಿಗೆ ದುಃಖವಾಯಿತು. ಇಂಥ ದೋಷಕ್ಕೆ ನಾನು ಆಶ್ರಯ ಕೊಡಬೇಕೆ ಅಂತ ತಿಳ್ಕೊಂಡಂತೇಳಿ ಆ ಕ್ರೋಧವನ್ನು 2 ಹುಬ್ಬುಗಳ ಮಧ್ಯದಲ್ಲಿ ತಂದು ಅದನ್ನು ಹೊರಗೆ ವಿಸರ್ಜನೆ ಮಾಡಿದ್ದಾರೆ. ಆದರೆ ಬ್ರಹ್ಮನ ಆ ವಿರಾಟ್ ರೂಪ, ಅದು ಶರೀರದಿಂದ ಏನು ಹುಟ್ಟಿದ್ರೂ ಅದೊಂದು ಹೊಸ ಸೃಷ್ಟಿ. ಆಗ ಕ್ರೋಧದಿಂದ ಅತ್ಯಂತ ದುಮು ಸಿಟ್ಟಿನಿಂದ ಉರಿಯತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟಿದ್ದಾನೆ. ವ್ಯಕ್ತಿಯನ್ನು ಹುಟ್ಟಿ ಸಿಟ್ಟಿನಿಂದ ಒಂದೇ ಸಮನೆ ಉರಿತಾ ಇದ್ದಾನೆ. ಹೇಗೆ, ಏನನ್ನು ನಾಶ ಮಾಡಲಿ ಅಂತೇಳಿ. ಆದರೆ ಆ ಜೀವ ರುದ್ರದೇವರು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಪರಮಾತ್ಮ ನನ್ನನ್ನು ವಿರಾಟ್ ರೂಪಿಯಾದಂಥ ಎಲೆ ಬ್ರಹ್ಮ, ನನ್ನನ್ನು ಈ ರೀತಿಯಾಗಿ ಯಾಕೆ ಹುಟ್ಟಿಸಿರಿ, ನನ್ನನ್ನು ಈ ರೀತಿಯಾಗಿ ನನಗೆ ಕ್ರೋಧ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತೇಳಿ. ಆಗ ಬ್ರಹ್ಮದೇವರು ಹೇಳಿದರು, ನೋಡಪ್ಪ, ಸದ್ಯಕ್ಕೆ ನನ್ನ ಕ್ರೋಧ ಅಂತ ನನ್ನಿಂದ ಹುಟ್ಟಿದೆಯಲ್ಲ, ನಾನು ವಿಶ್ರಾಂತಿ ಎದ್ಕೊಳ್ತೀನಿ, ನೀನು ಸೃಷ್ಟಿ ಮಾಡು ಅಂತ ತಿಳ್ಕೊಂಡಂತೇಳಿ. ಕ್ರೋಧದಿಂದ ಆಗಿರ್ತಕ್ಕಂಥ ಸೃಷ್ಟಿಯೆಲ್ಲ ಭಾಳ ವಿಚಿತ್ರ ಸೃಷ್ಟಿಯಾಯಿತು. ರಾತ್ರಿಗೆ ಅಭಿಮಾನಿ ದೇವತೆಗಳು, ಆನಂತರ ಈ ತಂತ್ರಕ್ಕೆ ಅಭಿಮಾನಿ ದೇವತೆಗಳು, ಅಭಿಚಾರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವಳು, ರಾಕ್ಷಸರು, ಪಿಶಾಚರು, ಭೂತಗಣಗಳು ಎಲ್ಲ ಕ್ರೂರ ಸೃಷ್ಟಿಯಾಗಲಿಕ್ಕೆ ಪ್ರಾರಂಭವಾಯಿತು. ವಿಚಿತ್ರವಾಗಿಂಥ ಪ್ರಮಥ ಗಣಗಳ ಸೃಷ್ಟಿ. 1 ತಲೆ ಇದ್ದರೆ 8 ಕಣ್ಣು, 2 ಕೈ 6 ಕಾಲು, 3 ಕಾಲು 1 ಕಣ್ಣು, 1 ಕಾಲು 4 ತಲೆ, ಈ ರೀತಿಯಾಗಿ. ಯಾಕೆಂತಂದರೆ ಹೆಂಡತಿಗೆ ಸಿಟ್ಟು ಬಂದಾಗ ಬೇಗ ಚಪಾತಿ ಮಾಡಿ ಹಾಕು ಅಂತ ತಿಳ್ಕೊಂಡಂತಂದರೆ ಒಂದು ಹಿಂದೂಸ್ತಾನ್ ಆಗ್ತದೆ, ಒಂದು ಲಂಕಾ ಆಗ್ತದೆ, ಒಂದು ಅಮೇರಿಕಾ ಆಗ್ತದೆ, ಒಂದು ಆಫ್ರಿಕಾ ಆಗ್ತದೆ. ಸಿಟ್ಟಿಗೆ ಬಂದಾಗ ಮಾಡುವ ಕೆಲಸವೆಲ್ಲವೂ ಹೀಗೆ. ಆಗ ಬ್ರಹ್ಮದೇವರು ಹೇಳಿದರು, ನೋಡಪ್ಪ, ಈ ಸೃಷ್ಟಿ ಬೇಡ, ಇಂಥ ಸಿಟ್ಟು ಬೇಡ, ಸುಮ್ಮನೆ ಶಾಂತನಾಗು, ತಪಸ್ಸು ಮಾಡಿ ಒಳ್ಳೆಯ ಸೃಷ್ಟಿಯನ್ನು ಮಾಡು. ಆದರೆ ಹುಟ್ಟಿಸತಕ್ಕಂಥ ಈ ಘೋರ ರೂಪಿಗಳಾಗಿರ್ತಕ್ಕಂಥ ಇವುಗಳಿಗೆ ನೀನೇ ಸ್ವಾಮಿಯಾಗು, ನಿನ್ನ ಅಧೀನದಲ್ಲೇ ಇರಲಿ, ಪ್ರಮಥ ಗಣಗಳು ಅಂತ ಹೆಸರಿನಿಂದ ಎಲ್ಲಿ ಬೇಕೋ ಅದನ್ನು ಉಪಯೋಗಿಸ್ಕೊ ಅಂತ ಹೇಳಿದ್ದಾರೆ. ಆದರೂ ಅಸಮಾಧಾನ ಹೋಗಿರಲಿಲ್ಲ. ಆಗ ಬ್ರಹ್ಮದೇವರು ಏನು ಮಾಡಿದರು, ಯಜ್ಞವನ್ನು ಪ್ರಧಾನವಾಗಿಟ್ಟುಕೊಂಡು ಜೀವರನ್ನು, ಚೇತನರನ್ನು ಹುಟ್ಟಿಸಿದರೆ ಯಜ್ಞಕ್ಕೆ ಒಬ್ಬನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಹೋತ ಬೇಕು, ಆನಂತರ ಅಧ್ವರ್ಯು ಬೇಕು, ಬ್ರಹ್ಮಾಂತ ಬೇಕು, ಉದ್ಗಾತ ಬೇಕು, ಈ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಅನೇಕ ರೀತಿಯಾದ ಬೇಕು. ಅನೇಕ ಜನ ಸೇರಿ ಕೋಆಪ್ರೇಟ್ ಮಾಡಿಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಮುಂದೆ ಬರ್ತಾರೆ ಅಂತೇಳಿ. ಆ ಜೀವರು ಯಜ್ಞಯಾಗಾದಿಗಳನ್ನೇನೋ
ಮುಖ್ಯವಾದ ಉದ್ದೇಶ ಇಟ್ಕೊಂಡ್ರು. ಆದರೆ ಫಲ ನಮಗೆ ಮಾತ್ರ, ಜಗತ್ತಿಗೆ ಕೊಡ್ಲಿಕ್ಕೆ ತಯಾರಾಗಲಿಲ್ಲ ಅವರು. ಆಗ ಬ್ರಹ್ಮದೇವರು ನೀವು ನಿಮ್ಮ ಸೃಷ್ಟಿಯನ್ನು ನಿಲ್ಲಿಸ್ರಿ ಅಂತ ಹೇಳಿದರು. ಅವರೇ ಯಕ್ಷರು, ಯಜ ಶಬ್ದದಿಂದ ಬಂದಿರತಕ್ಕಂಥವ್ರು ಯಕ್ಷರು. ಆ ನಂತರ ವಿಚಾರ ಮಾಡಿದ ಬ್ರಹ್ಮದೇವರು ರಕ್ಷಣೆ ಅಂತಕ್ಕಂಥ ಒಂದು ರಕ್ಷಕರಾಗಿ ಇರ್ತಕ್ಕಂಥ ಒಂದು ಸ್ವಭಾವವನ್ನು ಕೊಟ್ಟು ಅನೇಕ ಜೀವರಾಶಿಗಳನ್ನು ಭೂಮಿಗೆ ತಂದರು. ಆದರೆ ಅವ್ರು ಏನು ಮಾಡಿದರು, ರಕ್ಷಣೆ ಅಂತ ನಮ್ಮ ರಕ್ಷಣೆ, ಇನ್ನೊಬ್ಬರ ವಿನಾಶ ಅಂತ ತಪ್ಪು ಅರ್ಥ ಮಾಡಿಕೊಂಡು ತಮ್ಮ ರಕ್ಷಣೆಗೆ ತಾವು ರುದ್ರದೇವರನ್ನು ಬ್ರಹ್ಮದೇವರು ತಪಸ್ಸು ಮಾಡಿ ಅವಧ್ಯತ್ವರನ್ನು ಪಡೆಯೋದು, ಜಗತ್ತನ್ನು ಪೀಡಿಸೋದು. ಬ್ರಹ್ಮದೇವರು ಹೇಳಿದ್ರು ಯಾಕೋ ಈ ಸೃಷ್ಟಿಯನ್ನು ಸರಿಯಾಗಲಿಲ್ಲ ಅಂತ ತಿಳ್ಕೊಂಡಂತೆ ಅವಾಗ ಆ ಸೃಷ್ಟಿಯನ್ನು ನಿಲ್ಲಿಸಿಬಿಟ್ರು. ಆಗ ಅವ್ರು ಹೇಳಿದ್ರು ಹಸಿವು ಇಟ್ಟರೆ ಮನುಷ್ಯ ಹಸಿವಿಗಾಗಿ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಮತ್ತೆ ಬೆಳೆ ಬೆಳೀತಾನೆ. ಬೆಳೆ ಬೆಳಿಬೇಕಾದ್ರೆ 4 ಜನ ಸಹಕಾರ ಬೇಕಾಗ್ತದೆ. ಹೀಗೆ ಎಲ್ಲರ ಸಮೂಹ ಸೇರಿ ಒಂದು ಸೃಷ್ಟಿ ಆಗಲಿಕ್ಕೆ ಸೃಷ್ಟಿ ಮುಂದುವರಿತದೆ ಅಂತ ತಿಳ್ಕೊಂಡಂತೇಳಿ ಹಸಿವೆಯನ್ನೇ ಇಟ್ಟು ಕೆಲವು ಜೀವರಾಶಿಗಳನ್ನು ತಂದರು. ಹುಟ್ಟಿದಾಕ್ಷಣಕ್ಕೆ ಬ್ರಹ್ಮ ಹಸಿವೆ ಆಗಿದೆ ಏನಾದ್ರು ತಿರ್ಲಿಕ್ಕೊಂಡು ಅಂತ ಕೇಳಿದ್ರು. ಬ್ರಹ್ಮ ಹೇಳಿದ ಭೂಮಿ ಇದೆ, ಆನಂತರ ಬೀಜಗಳಿವೆ, ನೀರಿದೆ, ಬಿತ್ತಿ ಎಲ್ಲ ಬೆಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಂತೆ. ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ಈಗ ಹಸಿವೆ ಆಗಿದೆ, ನಮಗೇನಾದರೂ ಕೊಡು, ಇಲ್ಲ ನಿನ್ನನ್ನೇ ತಿಂತೀವಿ ಅಂತೇಳಿ ಬ್ರಹ್ಮನನ್ನೇ ತಿನ್ಲಿಕ್ಕೆ ಬಂದರು. ಬ್ರಹ್ಮದೇವರು ಆ ಕಾಲದಲ್ಲಿ ಆ ಶರೀರವನ್ನು ಬಿಟ್ಟು ಹೊಸ ರೂಪವನ್ನು, ಹೊಸ ಶರೀರವನ್ನು ಸ್ವೀಕಾರ ಮಾಡಿದ್ದಾರೆ. ಆಗ ಬಿಟ್ಟ ಶರೀರದ ಹಸಿ ಮಾಂಸ, ಹಸಿ ರಕ್ತವನ್ನು ತಿಂತಕ್ಕಂತಹ ಅವರು ಪಿಶಾಚ, ಅವರೇ ಪಿಶಾಚಿಗಳು ಅಂತ ಅನಿಸ್ಕೊಂಡ್ರು. ಆಗ ಬ್ರಹ್ಮದೇವರು ಹೇಳಿದ್ರು ಇದು ಕೂಡ ಬೇಡ, ನನ್ನ ಸೃಷ್ಟಿಯೂ ಕೂಡ ಯಾಕೋ ಭಾಳ ವಿಚಿತ್ರವಾಗ್ತಾ ಇದೆ ಅಂತ ತಿಳ್ಕೊಂಡು ಹೇಳಿ ಆಗ ಬಹಳ ವಿಚಾರವನ್ನು ಮಾಡಿ ಬಹಳೊತ್ತು ವಿಶಿಷ್ಟವಾದ ತಪಸ್ಸನ್ನು ಮಾಡಿ ಆ ಕಾಲದಲ್ಲಿ ಅವರು ಈ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ, ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿದ್ದಾರೆ. ಮನುಷ್ಯ ಶರೀರ ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಬ್ರಹ್ಮದೇವರಿಗೂ ತೃಪ್ತಿ ಆಯಿತು, ದೇವತೆಗಳಿಗೂ ತೃಪ್ತಿ ಆಯಿತು. ಈ ಮನುಷ್ಯ ತಾನು ಅನೇಕ ಜನರ ಸಹಕಾರ ತೆಗೆದುಕೊಂಡು ಆಹಾರವನ್ನು ಹುಟ್ಟಿಸ್ತಾನೆ, ಎಲ್ಲರೂ ಹೊಟ್ಟೆ ತುಂಬುತ್ತಾನೆ, ತಾನೇ ಹೊಟ್ಟೆ ತುಂಬಿಕೊಳ್ತಾನೆ, ಯಜ್ಞ ಆಗಾದ ಮಾಡಿ ದೇವತೆ ಹೊಟ್ಟೆಯನ್ನು ತುಂಬುತ್ತಾನೆ ಅಂತ ತಿಳ್ಕೊಂಡಂತೇಳಿ ಆಗ ಅವರು ತೃಪ್ತಿಪಟ್ಟರು. ಅಷ್ಟೇ ಅಲ್ಲ, ಈ ಮನುಷ್ಯ ನಾನು ಕೊಟ್ಟ ಬುದ್ಧಿ ವಿವೇಕದಿಂದ ತನ್ನ ಜಗತ್ತಿಗೆ ಹುಟ್ಟತಕ್ಕಂಥ ದೇವರನ್ನು ತಿಳಿದುಕೊಂಡು ಆ ದೇವರ ವಿಷಯದಲ್ಲಿ ಜ್ಞಾನವನ್ನು ಬೆಳೆಸಿಕೊಂಡು ವಿಶೇಷವಾಗಿರ್ತಕ್ಕಂಥ ತತ್ವಜ್ಞಾನಿಯಾಗಿ ಉದ್ಧತನಾಗ್ತಾನೆ ಅಂತ ತಿಳ್ಕೊಂಡಂತೇಳಿ ಆಗ ಬ್ರಹ್ಮದೇವರು ಬಹಳ ಸಂತೋಷಪಟ್ಟರು. ಆದರೆ ನಾವು ಬ್ರಹ್ಮನನ್ನು ಪಡೆಯೋದಕ್ಕೋಸ್ಕರ ಈ ಶರೀರ, ಆದರೆ ಬ್ರಹ್ಮ ಪಡೆಯುವುದೇ ನಮ್ಗೆ ಗೊತ್ತಿಲ್ಲ. ಇಂಥ ಒಂದು ಆ ರೀತಿಯಾಗಿ ಆವಾಗ ಬ್ರಹ್ಮದೇವರು ರುದ್ರದೇವರನ್ನು ಹುಟ್ಟಿದ್ರಲ್ಲ ಸಿಟ್ಟಿನಿಂದ, ಆ ರುದ್ರದೇವರಿಗೆ ಹೇಳಿದರು ಇಲ್ಲ ಮತ್ತು ನೀವು ಉಪಾಸನೆಯನ್ನು ಮಾಡಿ ಮತ್ತು ಏನಾದರೂ ಮಾಡಿ ಜಗತ್ತಿನಲ್ಲಿ ವ್ಯವಸ್ಥೆ ಮಾಡಿ ಅಂತ ತಿಳ್ಕೊಂಡಂತೆ. ಆಗ ರುದ್ರದೇವರು ಲೋಹಿತ ಪಿಂಗಲ ಅಂತಕ್ಕಂಥ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿದ್ದರಿಂದಾಗಿ ಆಗ ಅವರ ಶರೀರ ನೀಲಕಂಠವಾಯಿತು. ಕಂಠ ನೀಲೆಲ್ಲ ಪೂರ್ತಿ ಶರೀರ ನೀಲಿ, ಕಂಠ ವಿಶೇಷ ನೀಲಿ ಆಯಿತು. ಆಗ ಆ ಒಂದೇ ಶಕ್ತಿ ಅಲ್ಲಿ ವಿಭಾಗ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಆಗ ರುದ್ರದೇವರು ಏಕಾದಶ ರುದ್ರ ರೂಪದಿಂದ ಅಭಿವ್ಯಕ್ತರಾದರು. ಏಕಾದಶ ರುದ್ರರು ಮನ್ಯು, ಮನ, ಮಹಾನಸ, ಮಹಾನ್, ಶಿವ, ಋತಧ್ವಜ, ಮರುದೇವ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ. ಪ್ರತಿಯೊಬ್ಬರದ್ದು ಚರಿತ್ರೆ ಭಾಳ ವಿಸ್ತಾರವಾಗಿದೆ, ನಂತರ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ. ಈ ಏಕಾದಶ ರುದ್ರರನ್ನು ಸೃಷ್ಟಿ ಮಾಡಿದ ನಂತರ ಮತ್ತೆ ಪುನಃ ಬ್ರಹ್ಮದೇವರ ಹೆಂಡತಿಯರನ್ನು ಸೃಷ್ಟಿ ಮಾಡಿದರು. ಆ 11 ಜನರ ಹೆಂಡತಿ ಹೆಸರು ಈ ರೀತಿಯಾಗಿದೆ: ಧೀಹಿ, ವೃತ್ತಿ, ಅಸಹ, ಉಮಾ, ನಿಯುತ, ಸರ್ಪಿ, ಅಲ, ಅಂಬಿಕಾ, ಇರಾವತಿ, ಸುಧಾ ಇತ್ಯಾದಿ. ಸುಧಾ, ದೀಕ್ಷಾ, 11 ಜನ ಹೆಂಡತಿಯರು. ಈ 11 ಹೆಂಡತಿಯರೆಲ್ಲರೂ ಕೂಡ ಇವರು ಆ ಕಾಲದಲ್ಲಿ ತಪಸ್ಸನ್ನು ಮಾಡಿ ಇವರು ಕೂಡ ಪ್ರಜಾಸೃಷ್ಟಿಯನ್ನು ಮಾಡಲಿಕ್ಕೆ
ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಈ ಕಡೆಯಲ್ಲಿ ಬ್ರಹ್ಮದೇವರು ತಪಸ್ಸು ಮಾಡಿ ಸೃಷ್ಟಿಯನ್ನು ಮಾಡಿದರು. ರುದ್ರದೇವರಿಗೆ ಹೇಳಿಬಿಟ್ಟು ಪರಮಾತ್ಮ, ಈ ಪಿಶಾಚಿಗಳನ್ನ ಹುಟ್ಟ್ಯಾವಲ್ಲ ಯೋಗಾಕ್ಷೇಮ ಮಾಡ್ಕೋರಿ ಅಂತೇಳಿ. ಆಗ ಹುಟ್ಟಿದ ಪಿಶಾಚಿಗಳನ್ನು ರುದ್ರದೇವರು ನಾ ಕರದಲ್ಲಿ ಬರ್ರಿ ಅಂತ ತಿಳ್ಕೊಂಡಂತ. ನೀ ಕರದಲ್ಲಿ ಬರ್ತೀವಿ ಒಂದು ಕರಾರು ಏನು ಅಂತ ತಿಳ್ಕೊಂಡಂತಂದರೆ ನೀ ಎಲ್ಲಿರ್ತೀವಿ ನಿಮ್ಮ ಜೊತೆಗೆ ನಾವಿರ್ತೀವಿ. ರುದ್ರದೇವರಂತಂದರು ಮತ್ತು ನನ್ನ ತಲೆ ಮೇಲೆ ಬಿತ್ತಲ್ಲ ಅಂತ ತಿಳ್ಕೊಂಡಂತೇಳಿ ಕೊನೆಗಾಗಲಿ ಅಂತ ತಿಳ್ಕೊಂಡಂತೇಳಿ ಅವರೆಲ್ಲರನ್ನೂ ಸ್ಮಶಾನಕ್ಕೆ ಕರೆದುಕೊಂಡು ಹೋಗಿ ತಾವು ಅಲ್ಲಿ ಒಂದು ರೂಪದಿಂದ ವಾಸ ಮಾಡಿದ್ದಾರೆ. ಈ ಘೋರ ರೂಪವಾದಂಥ ಈ ಶಕ್ತಿಗಳು ಕೂಡ ಸ್ಮಶಾನದಲ್ಲಿ ಯಾವಾಗಲೂ ವಾಸ ಮಾಡ್ತವೆ. ಅದಕ್ಕೋಸ್ಕರವೇ ಸ್ಮಶಾನಕ್ಕೆ ರುದ್ರಭೂಮಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರು ಬಂತು. ಯಾಕೆಂದರೆ ರುದ್ರದೇವರು ಈ ಕ್ರಮದಲ್ಲಿ ಅವ್ರ ಪಿಶಾಚಿಗಳನ್ನು ಅಲ್ಲಿ ಕರೆದುಕೊಂಡು ಹೋಗಿ ಇಟ್ಟಿದ್ದಾರೆ ಅಂತ ತಿಳ್ಕೊಂಡ. ಬ್ರಹ್ಮದೇವರು ತಪಸ್ಸು ಮಾಡಿ ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಆಗ ಬ್ರಹ್ಮದೇವರ ತೊಡೆಯಿಂದ ನಾರದ ಬ್ರಹ್ಮದೇವರು ನಾರದನಿಗೆ ಹೇಳ್ತಾರೆ, ನೋಡಪ್ಪ ನಾರದ, ನನ್ನ ತೊಡೆಯಿಂದ ಮೊದಲು ನೀನು ಹುಟ್ಟಿದೆ. ನನ್ನ ಅಂಗುಷ್ಟದಿಂದ ಹೆಬ್ಬೆರಳಿನಿಂದ ದಕ್ಷ, ಪ್ರಾಣನಿಂದ ವಸಿಷ್ಠ, ತೊಕ್ಕಿನಿಂದ ಭೃಗು, ಕೈಗಳಿಂದ ಕ್ರತು, ಈ ರೀತಿಯಾಗಿ ಋಷಿಗಳು ಹುಟ್ಟಿದರು. ಅವರೊಬ್ಬೊಬ್ಬರ ಚರಿತ್ರೆಯು ಬಹಳ ವಿಸ್ತಾರವಾಗಿದೆ. ಆನಂತರ ದಕ್ಷಿಣ ಭಾಗದಿಂದ ಧರ್ಮ, ಬೆನ್ನಿನಿಂದ ಅಧರ್ಮಾಭಿಮಾನಿಯಂಥ ಅಸುರರು, ಹೃದಯದಿಂದ ಕಾಮ, ಹುಬ್ಬಿನಿಂದ ಕ್ರೋಧ, ಕೆಳಗಿನ ತುಟಿಯಿಂದ ಲೋಭ, ಮುಖದಿಂದ ವಾಕ್, ಆನಂತರ ಗುಹ್ಯೇಂದ್ರದಿಂದ ಸಿಂಧು ರೂಪವಾಗಿರ್ತಕ್ಕಂಥ ವರುಣ, ಪಾಯುದಿಂದ ಅಧರ್ಮ ಅನ್ನಾಭಿಮಾನಿಯಾಗಿರ್ತಕ್ಕಂಥ ನಿರೃತಿ, ಅವರ ನೆರಳಿನಿಂದ ಕರ್ದಮ, ಈ ರೀತಿಯಾಗಿ ಬ್ರಹ್ಮದೇವರಿಗೆ ಈ ಮಕ್ಕಳು ಹುಟ್ಟಿದರು. ಇಷ್ಟರಲ್ಲಿ ಒಂದು ಅಚಾತುರ್ಯ ನಡೆದು ಹೋಯಿತು. ಬ್ರಹ್ಮದೇವರ ವಾಕ್ಯನಿಂದ ವಾಗಭಿಮಾನಿಯಾಗಿರ್ತಕ್ಕಂಥ ಒಬ್ಬಳ ದೇವತೆ ಹುಟ್ಟಿದ್ಲು. ನೋಡಲಿಕ್ಕೆ ಬಹಳ ಸುಂದರಿಯಾಗಿದ್ಲು. ಅದರಿಂದ ಬ್ರಹ್ಮದೇವರು ಮೋಹಿತರಾದರು. ಇವೆಲ್ಲ ನಾಟಕ ಇತ್ತು. ಅಸುರ ಜನರ ಮೋಹನಾರ್ಥವಾಗಿ ಬ್ರಹ್ಮದೇವರು ಮೋಹಿತರಾಗಿ ಅವಳನ್ನೇ ಮದುವೆ ಆಗಬೇಕು ಅಂತ ಬಯಸಿದರು. ಎಲ್ಲ ಜನರು ಗಾಬರಿಯಾದರು. ಏನು ಬ್ರಹ್ಮದೇವರು ಮಗಳನ್ನೇ ಮದುವೆ ಆಗ್ತಾ ಇದ್ದಾರೆ, ಇದು ಎಲ್ಲಿಯ ನಿಯಮ, ಪಿತೃತ್ವದ ಒಂದು ದೊಡ್ಡ ಅಪಮಾನ, ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಮರೀಚಿ ಮೊದಲಾದ ಋಷಿಗಳು ಕೂಡ ಮಕ್ಕಳಾಗಿದ್ದರೂ ಕೂಡ ಹೇಳಿದ್ದಾರೆ, ಬ್ರಹ್ಮದೇವರೇ, ನಿಮಗಿದು ಯೋಗ್ಯವಾಗಿರ್ತಕ್ಕಂಥದ್ದೆಲ್ಲ, ಆದ್ದರಿಂದಾಗಿ ಇವಳನ್ನು ಬಿಟ್ಬಿಡಿ ಅಂತ ತಿಳ್ಕೊಂಡಂತೇಳಿ ಆಗ ಆ ಸ್ತ್ರೀಯನ್ನು ಬಿಟ್ಟುಬಿಟ್ಟಿದ್ದಾರೆ. ಅವಳೇ ದುಷ್ಟಶಾಸ್ತ್ರಾಭಿಮಾನಿಯಾಗಿರ್ತಕ್ಕಂಥ ಮನುಷ್ಯ ಸಂಬಂಧಿಯಾದ ವಾಕ್ತು. ಜನರು ಮಗಳಾದ ಸರಸ್ವತಿಯನ್ನು ಹುಟ್ಟಿಸಿ ಮದುವೆ ಆದರು ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರ ಮೇಲೆ ಏನೇನೋ ಬರೀತಾರೆ, ತಪ್ಪು. ಅದು ವಾಕ್, ಅದು ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಆ ಕಾಲದಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಿಹಾರ ನಾಮಕವಾಗಿರ್ತಕ್ಕಂತಹ ಸಮ್ಯಜ್ಞಾನ ಪ್ರತಿಬಂಧಕವಾಗಿರ್ತಕ್ಕಂಥ ತಮಸ್ಸು, ಮಿಥ್ಯಾಜ್ಞಾನ ಹುಟ್ಟಿಸ್ತಕ್ಕಂಥ ಒಂದು ಆ ಸ್ತ್ರೀ, ಅದರಿಂದಾಗಿ ಅದನ್ನು ಅಲ್ಲಿ ಕಳಿಸಿಬಿಟ್ಟಿದ್ದಾರೆ. ಮತ್ತು ವಿರಾಟ್ ರೂಪಿಯಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡಲು ಪರಮಾತ್ಮ ಆಜ್ಞೆ ಮಾಡಿದಾಗ ಆ ಕಾಲದಲ್ಲಿ ಈ ವಿರಾಟ್ ರೂಪಿಯಾಗಿರ್ತಕ್ಕಂಥ ವಿರಾಟ್ ಪುರುಷ ರೂಪಿಯಾದಂಥ ಬ್ರಹ್ಮ ಧ್ಯಾನಮಗ್ನರಾದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳು ಹುಟ್ಟಿದವು. ಮೊದಲು ಇವು ಪರಮಾತ್ಮನಿಂದಲೇ ಹುಟ್ಟಿದ್ದವು, ಆದರೆ ಮತ್ತೆ ಬ್ರಹ್ಮದೇವರಿಂದ ಎರಡನೇ ಸಲ ಹುಟ್ಟಿವೆ. ಪರಮಾತ್ಮನಿಂದ ಮೊದಲಿನ ಆ ವಿರಾಟ್ ಶರೀರದಲ್ಲಿ ಉಪದೇಶ ಪಡೆದಿದ್ದರಿಂದಾಗಿ ಈಗ ಅವರಿಗೆ ಈ ಜ್ಞಾನಗಳು ಇನ್ನೂ ವಿಶೇಷವಾಗಿ ಪ್ರಾಪ್ತವಾದವು. ಆನಂತರ ವೇದಗಳ ಜೊತೆಯಲ್ಲಿ ವೇದಾಭಿಮಾನಿ ದೇವತೆಗಳು ಕೂಡ ಹುಟ್ಟಿದ್ದಾರೆ. ಇದರಿಂದಾಗಿ ಒಟ್ಟು ವಸ್ತು ಮತ್ತು ಅಭಿಮಾನ ದೇವತೆ ಎರಡೂ ಹುಟ್ಟಿದಂತೆ ಆಯಿತು.
ಹೀಗೆ ಬ್ರಹ್ಮದೇವರು ಮತ್ತೆ ಪುನಃ ವಿಸ್ತಾರವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಬೇಕು ಅಂತ ಬಯಸಿ ಮತ್ತೆ ಪುನಃ ತಪಸ್ಸಿಗೆ ಕುಳಿತುಕೊಂಡಿದ್ದಾರೆ. ಅಂದರೆ ಎಷ್ಟೆಷ್ಟು ಮನುಷ್ಯ ತಪ ಅಂದರೆ ಆಲೋಚನೆ, ತತ್ವದ ಬಗ್ಗೆ ವಿಚಾರ ಮಾಡ್ತಾನೆ ಅಷ್ಟಷ್ಟು ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ಕ್ರಮ ಆಗ್ತದೆ. ಆಗ ಬ್ರಹ್ಮದೇವರಿಂದ ಋಗ್ವೇದ ಮತ್ತು ಹೋತಾನ ಕಾರ್ಯಗಳು ಹುಟ್ಟಿದವು. ಹೋತ ಅಂದರೆ ಆಹುತಿ ಹಾಕ್ತಕ್ಕಂಥವನು, ಅವನು ಶಾಸ್ತ್ರಾನುಸಾರವಾಗಿ ಎಷ್ಟು ಆಹುತಿ ಅನ್ವಾದಾನ ಹೇಗೆ ಮಾಡಿರ್ತಾನೆ ಅಷ್ಟೇ ಆಹುತಿಗಳನ್ನು ಹಾಕಬೇಕು. ಯಜುರ್ವೇದದಿಂದ ಅರ್ಧರ್ಯುಕ ಅಂತೇಳಿ ಅಂತ ಒಂದು ಯಜ್ಞ ಹುಟ್ಟಿತು. ಸಾಮವೇದದಿಂದ ಉದ್ಗಾತ್ರನಿಗೆ ಬೇಕಾಗಿರ್ತಕ್ಕಂಥ ಸ್ತುತಿ ಸಮೂಹ ಹುಟ್ಟಿತು. ಅಥರ್ವವೇದದಿಂದ ಬ್ರಹ್ಮದೇವರಿಗೆ ಇಷ್ಟೆಲ್ಲ ಮಾಡಿದ ಪ್ರಾಯಶ್ಚಿತ್ತಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಇದೇ ಬ್ರಹ್ಮದೇವರೆಂದರೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಸ್ಥಾಪತ್ಯ ವೇದ, ವಾಸ್ತುಶಾಸ್ತ್ರ ಇತ್ಯಾದಿ ಉಪವೇದಗಳು, ಆನಂತರ ಇತಿಹಾಸ ಪುರಾಣಾದಿಗಳು, ಆಮೇಲೆ ಷೋಡಶಿ ಉಕ್ತ ಅಂತಕ್ಕಂಥ 2 ಯಜ್ಞಗಳು, ಆನಂತರ ಪುರುಷ ಮತ್ತು ಅನುಷ್ಠುಪ್ ಅಂತಕ್ಕಂಥ ಯಜ್ಞ, ಆಪ್ತೋರ್ಯಾಮ ಅತಿರಾತ್ರ ಅಂತಿಕೊಂಡಂತನ್ನೋ ಯಜ್ಞ, ವಾಜಪೇಯ, ಗೋಸವ ಇತ್ಯಾದಿ ಅನೇಕ ಯಜ್ಞಗಳು ಆ ಕಾಲದಲ್ಲಿ ಹುಟ್ಟಿವೆ. ಅದಕ್ಕೆ ಬ್ರಹ್ಮದೇವರು ಒಂದೊಂದು ರೂಪದಿಂದ ನಿಯಾಮಕರಾಗಿ ಅದರಲ್ಲಿ ಸೇರಿಕೊಂಡಿದ್ದಾರೆ. ಇದರ ನಂತರ ಬ್ರಹ್ಮದೇವರ ಆ ಅದ್ಭುತವಾಗಿರ್ತಕ್ಕಂಥ ತಪಸ್ಸಿನಿಂದ ವಿಧಿ ಮೊದಲಾದ ಕರ್ಮತಂತ್ರ ಹುಟ್ಟಿತು. ವಿಧಿ ಮೊದಲಾದ ಕರ್ಮತಂತ್ರ ಅಂದರೆ ಹೀಗೆ ಕೂತ್ಕೋ, ಹೀಗೆ ಆಚಮನ ಮಾಡು, ಇಂಥದೇ ಪಾತ್ರೆ ಇರಲಿ, ಇಂಥಲ್ಲಿಂದ ನೀರು ತೆಗೆದುಕೊಂಡು ಬಾ, ಮಾಡ್ತಕ್ಕಂಥ ತಪಸ್ಸು ಇತ್ಯಾದಿಗಳಿಗೆಲ್ಲ ಏನು ಪ್ರೊಸೀಜರ್ ಇದೆ, ಪ್ರೊಸೀಜರ್ಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಬ್ರಹ್ಮದೇವರು ಹುಟ್ಟಿಸಿದ್ದಾರೆ. ಇದರ ನಂತರ ಆ ಹೇಗೆ ಮಾಡಬೇಕು ಅಂತನ್ನೋ ಕರ್ಮತಂತ್ರವಂತ ಹುಟ್ಟಿದವು. ಬ್ರಹ್ಮದೇವರ ತಪಸ್ಸಿನಿಂದ ಪಾವಿತ್ರ್ಯ, ದಯ, ಸತ್ಯಗಳು ಹುಟ್ಟಿದವು. ಬ್ರಹ್ಮದೇವರ ಜ್ಞಾನದಿಂದ ಪ್ರಾಜಾಪತ್ಯ, ಬ್ರಾಹ್ಮ್ಯ, ಬೃಹತ್ ಇತ್ಯಾದಿಗಳು 4 ವೇದಕ್ಕೆ ಸಂಬಂಧಿಸಿರ್ತಕ್ಕಂಥ ಯಜ್ಞಗಾದಿಗಳು ಹುಟ್ಟಿದ್ದಾರೆ. ಹಾಗೆ ಮುಂದೆ 4 ತರಹದ ಗೃಹಸ್ಥರನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. 4 ಥರದ ಗೃಹಸ್ಥರು: ವಾರ್ತ, ಅಸಂಚಯ, ಶಾಲೀನ, ಶಿಲೋಂಚ. ಗೃಹಸ್ಥರು ತನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಬೇಕು, ಮನೆಗೆ ಬಂದ ಅತಿಥಿಗಳ ಹೊಟ್ಟೆಯನ್ನು ತುಂಬಬೇಕು. ಅದಕ್ಕೋಸ್ಕರ ಅದಕ್ಕೆ ಹಣ ಮತ್ತು ಪೈಸಾ ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅನ್ನೋದನ್ನು ಗೃಹಸ್ಥರಲ್ಲಿ 4. ಒಬ್ಬರು ನೌಕರಿ ಇತ್ಯಾದಿಗಳನ್ನೆಲ್ಲ ಉಪಜೀವನ ಮಾಡಿಕೊಂಡು ತಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡ್ತಕ್ಕಂಥವರು, ಅಂಥ ಗೃಹಸ್ಥರಿಗೆ ವಾರ್ತಾ ಅಂತ ಕರೀತಾರೆ. ಇನ್ನು ಕೆಲವರು ಬಂದದರಲ್ಲೇ ಸಂತುಷ್ಟರಾಗಿ ಈ ಕಡೆ ಬ್ಯಾಂಕ್ನಲ್ಲಿ ಸಂಗ್ರಹ ಮಾಡೋದಿಲ್ಲ, ಸಾಲವನ್ನು ಮಾಡೋದಿಲ್ಲ, ಆ ರೀತಿಯಾಗಿ ಸರಿಯಾದ ರೀತಿಯಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ತಾರೆ, ಅಂಥವ್ರು ಅಸಂಚಯ ಅಂತ ತಿಳ್ಕೊಂಡಂತಕ್ಕಂಥವ್ರು. ಇನ್ನು ಶಾಲೀನ ಅಂತಕ್ಕಂಥ 3ನೇ ಗೃಹಸ್ಥ ಧರ್ಮ. ಮಾಡೋದು ಖರ್ಚು, ಆದರೆ ಅದಕ್ಕೆ ಬೇರೆ ರೂಪವನ್ನು ಕೊಡೋದು. ಒಂದು ಶಾಲೀನತೆಯಿಂದ ಅದರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಅದು ಮಾಡ್ತಾಯಿದ್ರು. ಇನ್ನು ಉಪಜೀವನ ಶಾಲೀನ ಅಂತಿಕೊಂಡಂತಂದರೆ ಸುಸ್ವಭಾವದಿಂದ ಅನೇಕ ಜನರಿಗೆ ಉಪಕಾರವನ್ನು ಮಾಡ್ತಾ ಉಪಕಾರಕ್ಕೆ ದಿಂದ ಸಂತುಷ್ಟರಾಗಿ ಏನು ಕೊಡ್ತಾಯಿದ್ರು ಅಷ್ಟರ ಮೇಲೆ ಉಪಜೀವನ ಮಾಡೋದು ಶಾಲೀನ ಅಂತಿಕೊಂಡಂತ ಅನಿಸ್ಕೊಳ್ತಾರೆ. ಆನಂತರ ಶಿಲೋಂಚ ವೃತ್ತಿ. ಶಿಲೋಂಚ ವೃತ್ತಿ ಅಂತ ತಿಳ್ಕೊಂಡಂತಂದರೆ ಹಿಂದಿನ ಕಾಲಕ್ಕೆ ರೈತರು ಗಾಡಿಯಲ್ಲಿ ಕಾಳುಗಳನ್ನು ತುಂಬಿಕೊಂಡು ಹೋಗುವಾಗ ಒಂದು ಕಡೆಯಲ್ಲಿ ಆ ಬಟ್ಟೆ ಕೆಳಗೆ ಅಥವಾ ಇರತಕ್ಕಂಥ ಗೋಣಿ ಕೆಳಗೆ ಮತ್ತು ಆ ಗಾಡಿಯ ಕೆಳಗೆ ಒಂದು ಬೆರಳಿನಷ್ಟು ತೂತು ಮಾಡಿರ್ತಿದ್ರು. ಈ ತೂತಿಂದ ಕಾಳುಗಳು ರೈತನ ಮನೆಯಿಂದ ಗೋಡೌನ್ ತನಕ ಹೋಗ್ತಾ ಇರುವಾಗ ಅಲ್ಲಲ್ಲಿ ನೆಲದಲ್ಲಿ ಬಿದ್ದುಬಿಡ್ತಿದ್ದು. ಇಂಥ ನೆಲದಲ್ಲಿ ಬಿದ್ದಂಥ ಈ ಕಾಳುಗಳನ್ನು ಆರಿಸಿ ಅದರಿಂದ ಹೊಟ್ಟೆ ಮಾಡಿ ಹೆಂಡದ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಕ್ರಮಕ್ಕೆ ಶಿಲೋಂಚ ವೃತ್ತಿ ಅಂತೇಳಿ ಕರೀತಾರೆ. 4 ವಿಧ ಗೃಹಸ್ಥಾಶ್ರಮಗಳು ಹುಟ್ಟಿದವು. ಇನ್ನು ವೈಖಾನರಸರು, ವಾಲಕಿಲ್ಲರು, ಉದುಂಬ್ರರು ಮತ್ತು ಫೇನಪರು ಅಂತಕ್ಕಂಥ 4 ಥರದ ವಾನಪ್ರಸ್ಥ ಧರ್ಮಗಳನ್ನು ಹುಟ್ಟಿಸಿ ವಾನಪ್ರಸ್ಥಾಶ್ರಮಗಳು
ನೀವು ಫಲಮೂಲಗಳಿಂದಲೇ ಅಗ್ನಿಯನ್ನು ತಾಪನ ಮಾಡಿ ಬೇಯಿಸದೆ ಫಲಮೂಲಾದಿಗಳಿಂದ ನೀವು ನಿಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಪ್ರೇರಣೆಯನ್ನು ಮಾಡಿದರು. ಇನ್ನು ಸನ್ಯಾಸಿಗಳಲ್ಲಿ 4 ಥರ: ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ ತಿಳ್ಕೊಂಡು ಅಂತೇಳಿ. ಸನ್ಯಾಸ ತೆಗೆದುಕೊಂಡು ಗುಟ್ಲ ಕಟ್ಕೊಂಡು ಇರ್ತಕ್ಕಂಥವನು ಕುಟೀಚಕ. ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅವನು ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಆ ಕಾಲಕ್ಕೆ ಅವನು ಬಹುದಕ ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾನೆ. ಆನಂತರ ಶಿಷ್ಯರು ತಂದು ಕೊಟ್ಟರಲ್ಲಿ ಉಪಜೀವನ ಮಾಡ್ತಕ್ಕಂಥ ವ್ಯಕ್ತಿ ಹಂಸ ಅಂತ ಅನಿಸ್ಕೊಳ್ತಾನೆ. ಸತತ ಪಾಠ ಪ್ರವಚನಾದಿಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಪರಮಹಂಸ ಅಂತ ತಿಳ್ಕೊಂಡು ಅಂತೇಳಿ ಅನಿಸ್ಕೊಳ್ತಾನೆ. ಇದರ ಜೊತೆಯಲ್ಲಿ ಅವರಿಗೆ ಅನುಕೂಲಕರವಾದಂಥ ದೇವತೆಗಳನ್ನು ಹುಟ್ಟಿಸಿದ್ದಾರೆ. ಹುಟ್ಟಿಸಿ ಆನಂತರ ಇವರಿಗೆ ಉಪಜೀವಕಕ್ಕೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಲ್ಲ, ಹೊಟ್ಟೆ ತುಂಬಬೇಕಲ್ಲ. ಅದಕ್ಕೋಸ್ಕರ ಬ್ರಾಹ್ಮಣನಿಗೆ ಏನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ಅಧ್ಯಾಪನ, ಯಾಜನ, ದಾನ ಈ ರೀತಿಯಾಗಿರ್ತಕ್ಕಂಥ 3 ಕ್ರಮದಿಂದ ನೀನು ಹಣವನ್ನು ಸಂಪಾದಿಸು ಅಂತ ತಿಳ್ಕೊಂಡು ಅಂತೇಳಿ ಆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಯಾವುದೂ ಪಾಪ ಲೇಪವಿಲ್ಲದಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆನಂತರ ಕ್ಷತ್ರಿಯನಿಗೋಸ್ಕರ ದಂಡನೀತಿ: ಪ್ರಜಾಪಾಲನ ಮಾಡೋದು, ಸಜ್ಜನರನ್ನು ಸಂರಕ್ಷಣೆ ಮಾಡೋದು, ದುಷ್ಟರನ್ನು ನಿಗ್ರಹ ಮಾಡೋದು. ವೈಶ್ಯನಿಗೆ ವಾರ್ತ ಅಂತಂದರೆ ವ್ಯಾಪಾರ, ಆನಂತರ ಕೃಷಿ ಇತ್ಯಾದಿಗಳ ಮುಖಾಂತರ ಅವರಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಆನಂತರ ಶೂದ್ರನಿಗೆ ಇವು 3 ಜನರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡುವ ಜವಾಬ್ದಾರಿಯನ್ನು ಆ ಕಾಲದಲ್ಲಿ ಬ್ರಹ್ಮದೇವರು ವಹಿಸಿಕೊಟ್ಟಿದ್ದಾರೆ. ಇದರ ನಂತರ ಬ್ರಹ್ಮದೇವರಿಂದ ಪ್ರಣವ ಸಹಿತವಾಗಿರ್ತಕ್ಕಂತಹ ವ್ಯಾಹೃತಿ ಮಂತ್ರ ಹುಟ್ಟಿತ್ತು. ಓಂ ಭೂಹು ಭುವಃ ಸುವಃ ಅಂತ ತಿಳ್ಕೊಂಡಂಥೇಳಿ ಇವು ಬ್ರಹ್ಮನಿಂದ ಹುಟ್ಟಿರ್ತಕ್ಕಂಥವುಗಳು. ವಿರಾಟ್ ಮತ್ತು ಬ್ರಹ್ಮದೇವರಿಂದ ಇವೆಲ್ಲ ಹುಟ್ಟುತ್ತಾ ಇವೆ. ವಿರಾಟ್ ಮತ್ತು ಪುರುಷ ಅಂತನೋ ಬ್ರಹ್ಮದೇವರಿಂದ. ಆ ಬ್ರಹ್ಮದೇವರ ಮಾಂಸದಿಂದ ತ್ರಿಷ್ಟುಪ್ ಛಂದಸ್ಸು ಹುಟ್ಟಿತು. ವೇದದಲ್ಲೇ ಛಂದಸ್ಸುಗಳಿವ. ಸ್ನಾಯುವಿನಿಂದ ಅನುಷ್ಟುಪ್ ಛಂದಸ್ಸು, ಅಸ್ಥಿಯಿಂದ ಜಗತಿ ಛಂದಸ್ಸು, ಮಜ್ಜಾದಿಂದ ಪಂಕ್ತಿ ಛಂದಸ್ಸು, ಪ್ರಾಣದಿಂದ ಬ್ರಹ್ಮನ ಉತ್ಪತ್ತಿಯಾಯಿತು. ಈ ರೀತಿಯಾಗಿ ಇವುಗಳ ಸೃಷ್ಟಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಬ್ರಹ್ಮದೇವರ ಕಂಠದಿಂದ ಮೊದಲು ಸ್ಪರ್ಶವರ್ಣಗಳು ಹುಟ್ಟಿದವು. ಸ್ಪರ್ಶವರ್ಣಗಳು ಅಂತ ತಿಳ್ಕೊಂಡಂತಂದರೆ ಕದಿಂದ ಮದವರೆಗೂ ಕಾದಯೋ ಮಾವಸಾನಾಹ ಸ್ಪರ್ಶ ಅಂತ ತಿಳ್ಕೊಂಡಂತೇಳಿ. ಆನಂತರ 16 ಸ್ವರಗಳು ಹುಟ್ಟಿದವು. 16 ಸ್ವರಗಳ ನಂತರ ಆ ಕಾಲದಲ್ಲಿ ಸ್ವರಗಳು ಹುಟ್ಟಿದವು. ಆಮೇಲೆ ಅಂತಸ್ಥವರ್ಣಗಳು, ಯ ರ ಲ ವ ಅಂತಸ್ಥವರ್ಣಗಳು, ಆಮೇಲೆ ಊಷ್ಮವರ್ಣಗಳು, ಶ ಶ್ರ ಸ ಹ ಮತ್ತು ಮಹಾಪ್ರಾಣವರ್ಣಗಳು ಇವೆಲ್ಲೂ, ಮತ್ತು ಕೊನೆಗೆ ಬ್ರಹ್ಮದೇವರ ವಿಹಾರದಿಂದ ಸಂಗೀತಕ್ಕೆ ಬೇಕಾದ ಸಪ್ತಸ್ವರ ಹುಟ್ಟಿತು. ಇಷ್ಟೆಲ್ಲ ಮಾಡಿದರೂ ಬ್ರಹ್ಮದೇವರಿಗೆ ತೃಪ್ತಿ ಆಗಲಿಲ್ಲ. ಯಾವುದಾದೊಂದು ಪೂರ್ಣ ಸೃಷ್ಟಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ವಿಚಾರ ಮಾಡಿ ಕೊನೆಗೆ ಬ್ರಹ್ಮದೇವರು ತಾವೇ ಆಪವ ಪ್ರಜಾಪತಿ ಅಂತೇಳಿ ಅನ್ನುವ ಒಂದು ರೂಪವನ್ನು ತೆಗೆದುಕೊಂಡರು. ಆ ರೂಪವನ್ನು 2 ಭಾಗ ಮಾಡಿದರು. ಬಲಭಾಗದಿಂದ ಒಬ್ಬ ಪುರುಷ, ಎಡಭಾಗದಿಂದ ಒಬ್ಬಳು ಹೆಣ್ಮಗಳು ಹುಟ್ಟಿದ್ಲು. ಅವರೇ ಪ್ರಪ್ರಥಮ ಮನುಷ್ಯ ಪುರುಷ ಸ್ತ್ರೀಯರು. ಬ್ರಹ್ಮದೇವರ ಸರಿಯಿಂದ ಹುಟ್ಟಿರ್ತಕ್ಕಂಥ ಪ್ರಥಮ ಪುರುಷ ಸ್ವಯಂಭೋ ಮನು, 2ನೇ ಹೆಣ್ಣು ಮಗಳು ಹುಟ್ಟಿರ್ತಕ್ಕಂಥವಳು ಶತರೂಪ. ಹೆಸರಿನ ಕಡೆಗೆ ಲಕ್ಷ್ಯ ಕೊಡಿ. ಪ್ರಪ್ರಥಮ ಮನುಷ್ಯನಿಗೆ ಮನು ಅಂತ ಹೆಸರಿಟ್ಟರು. ಆ ಮನುವಿನಿಂದ ಮನುಷ್ಯ ಅಂತ ಅವನಿಗೆ ಹೆಸರು ಬಂತು. ಮನು ಅಂತಂದರೆ ಧರ್ಮ ಅಂತ ಅರ್ಥ. ಮನು ಅಂತಂದರೆ ಜ್ಞಾನ. ಯೋಗ್ಯ ಧರ್ಮಾಚರಣೆಯನ್ನು ಮಾಡುತ್ತಾ ಜ್ಞಾನವನ್ನು ಸಂಪಾದನೆ ಮಾಡುವುದು ಇದು ಪುರುಷರ ಧರ್ಮ. ಆನಂತರ ಹೆಂಡತಿ ಹೆಸರು, ಅವನ ಹೆಂಡತಿ ಹೆಣ್ಮಕ್ಳು ಹುಟ್ಟಿದ್ಲಾಗ ಹೆಸರೇನಿಟ್ಟರು? ಶತರೂಪ. ಹೆಣ್ಣು ಮಕ್ಕಳಿಗೆ ಪರಮಾತ್ಮ ಇಷ್ಟು ಪೇಷನ್ಸ್, ಸಹನಶೀಲತೆ ಕೊಡ್ತಾನಲ್ಲ. ಅವಳು ಕೆಲವು ನಾನು ನಾಟಕದಲ್ಲಿ ಮತ್ತು ಸಿನಿಮಾದಲ್ಲಿ ಕೇಳಿದ್ದೇನೆ, ಡಬಲ್ ರೋಲ್ ಮಾಡ್ತಾರೆ, ತ್ರಿಬಲ್ ರೋಲ್ ಮಾಡ್ತಾರೆ ಅಂತೇಳಿ. ಹೆಣ್ಣು ಮಗಳಿಗೆ 100 ರೋಲ್ ಮಾಡ್ತಕ್ಕಂಥ ಸಹನಶೀಲತೆಯನ್ನು ಕೊಟ್ಟು ಕಳಿಸಿದ್ದಾನೆ.
ಹೀಗಾಗಿ ತಂಗಿಯಾಗಿ ಕರ್ತವ್ಯ ನಿರ್ವಹಿಸಬೇಕು, ಅಕ್ಕನಾಗಿ ಕರ್ತವ್ಯ ನಿರ್ವಹಿಸಬೇಕು, ತಾಯಿಯಾಗಿ ನಿರ್ವಹಿಸಬೇಕು, ಮಗಳಾಗಿ ನಿರ್ವಹಿಸಬೇಕು, ಸೊಸೆಯಾಗಿ ನಿರ್ವಹಿಸಬೇಕು, ಮೊಮ್ಮಗಳಾಗಿ ನಿರ್ವಹಿಸಬೇಕು, ಮಕ್ಕಳಿಗೆ ಕಲಿಸುವುದಕ್ಕೋಸ್ಕರ ಅಧ್ಯಾಪಕಳಾಗಬೇಕು, ಗಂಡನಿಗೆ ಮಾರ್ಗದರ್ಶಿ ಆಗಬೇಕು, ಮನೆಯ ವಸ್ತುಗಳನ್ನು ಕೆಲಸ ಮಾಡುವಾಗ ಕೆಲಸಗಾರ್ತಿ ಆಗಬೇಕು. ಒಂದೇ ಎರಡೇ 100 ರೀತಿಯಾಗಿರ್ತಕ್ಕಂಥ ಸಹನಶೀಲತೆಯನ್ನು ಕೊಟ್ಟು ಹುಟ್ಟಿಸಿದ್ದಾನೆ. ಆದರೆ ಈಗ ಜನರು ತಪ್ಪು ಕಲ್ಪನೆಯಿಂದ ಕಸ ಮುಸರಿ ಮಾಡೋದು ಹೆಣ್ಮಕ್ಳ ಕೆಲಸ ಅಂತ ಇಷ್ಟೇ ತಿಳಿದುಕೊಂಡು ಬೈತಾರೆ. ಹಾಗಲ್ಲ, ಕಸ ಮುಸರಿ ಅಲ್ಲ, ಗಳಿಸಿ ತಂದು ಹಾಕೋದನ್ನು ಸರಿಯಾದ ರೀತಿಯಲ್ಲಿ ವಿಭಾಗ ಮಾಡಿ ಸಂಸಾರವನ್ನು ಸುರಕ್ಷವಾಗಿಟ್ಟು ಮಕ್ಕಳನ್ನು, ಅತಿಥಿಗಳು, ಸನ್ಯಾಸಿಗಳ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಒಂದು ಜವಾಬ್ದಾರಿ ಹೆಣ್ಮಗಳ ಮೇಲೆ ಇದೆ. ಅವಳೇ ನೌಕರಿಗೆ ಹೋಯಿತು ಅಂತ ತಿಳ್ಕೊಂಡಂತಂದ್ರೆ ಇವೆಲ್ಲ ಕರ್ತವ್ಯಗಳು ಚ್ಯುತವಾಗಿ ಹೋಗ್ತವೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ವಿಸ್ತಾರವಾಗಿ ಹೇಳೋದಿಲ್ಲ. ಇಷ್ಟರಲ್ಲಿ ಈ ವೈರಾಜ ಕಲ್ಪ ಅಂತ ತಿಳ್ಕೊಂಡಂತ ಹೇಳುವ ಸಮಯ ಮುಗಿಯಿತು. ಕಲ್ಪ ಸಮಯ ಮುಗಿದಾಕ್ಷಣಕ್ಕೇನೆ ಕಲ್ಪ ಪ್ರಳಯವಾಯಿತು. ಕಲ್ಪ ಪ್ರಳಯದಲ್ಲಿ ಸತ್ಯಲೋಕದವರೆಗೆ ಶ್ರೀರೂಪಿಯಾದಂಥ ಮಹಾಲಕ್ಷ್ಮೀ ಸ್ವರೂಪವಾದಂಥ ನೀರು ಸತ್ಯಲೋಕದವರೆಗೆ ಬಂದುಬಿಡ್ತು. ಕೆಳಗಿನ ಎಲ್ಲ ಲೋಕಗಳು, ಆ ನಂತರ ಎಲ್ಲ ಏನೇನು ಹುಟ್ಟಿತ್ತು ಎಲ್ಲವೂ ಕೂಡ ಪರಮಾತ್ಮನ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು. ಆಗ ಮಹಾಲಕ್ಷ್ಮಿಯಲ್ಲಿ ಆವಿಷ್ಟನಾಗಿರ್ತಕ್ಕಂಥ ಶೇಷದೇವರನ್ನು ಭಗವಂತ ತನ್ನ ಶಯ್ಯ ಮಂಚವನ್ನಾಗಿ ಮಾಡಿಕೊಂಡು ಆ ಕಾಲದಲ್ಲಿ ತಾನೂ ಕೂಡ ಸೃಷ್ಟಿಯ ಕಾರ್ಯದಿಂದ ವಿಶ್ರಾಂತಿಯನ್ನು ತೆಗೆದುಕೊಂಡು ವಿರಾಟ್ ರೂಪಿಯಾದ ತಾನು ಕಾಲರೂಪಿಯಾದಂಥ ಬ್ರಹ್ಮನನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಶೇಷನ ಮೇಲೆ ಮಲಗಿದಂತೆ ನಾಟಕವನ್ನು ಮಾಡಿದ. ಅವನು ತನ್ನ ಜೊತೆಯಲ್ಲಿ ಆ ಕಾಲರೂಪಿಯಾದ ಬ್ರಹ್ಮದೇವರನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದ. ಈಗಿಂಥ ಸಂದರ್ಭದಲ್ಲಿ ಅವನಿಗೆ ಲಕ್ಷ್ಮೀದೇವಿ ಅವಶ್ಯಕತೆಯೂ ಬೇಕಾಗಿಲ್ಲ. ಪರಮಾತ್ಮ ಸ್ವಾನಂದ ತೃಪ್ತ, ಆತ್ಮತೃಪ್ತ, ತನ್ನ ವಿಶಿಷ್ಟ ಆನಂದ ಅನುಭವದಲ್ಲಿ ತೃಪ್ತನಾಗಿರ್ತಕ್ಕಂಥವನು. ಆದರೂ ಮಹಾಲಕ್ಷ್ಮಿಗೆ ಸುಖವನ್ನು ಕೊಡೋದಕ್ಕೋಸ್ಕರ ಅವಳನ್ನು ತನ್ನ ಆಲಿಂಗನದಲ್ಲಿ ತೆಗೆದುಕೊಂಡು ಪರಮಾತ್ಮ ತಾನು ಕಣ್ಣು ಮುಚ್ಚದಂತೆ ನಾಟಕವನ್ನು ಮಾಡಿದ. ಪರಮಾತ್ಮ ಕಣ್ಣು ಮುಚ್ಚುವುದು ಅಂತಂದರೆ ಏನು? ತನ್ನ ಸ್ವಂತ ಗುಣಗಳ ಅನುಭವದ ವಿಚಾರದಿಂದ ಆನಂದವನ್ನು ಇನ್ನೂ ಹೆಚ್ಚು ಅಭಿವ್ಯಕ್ತಗೊಳಿಸುವಿಕೆ. ಇದಕ್ಕೆ ನಮಗೆ ಯೋಗನಿದ್ರಾ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಭಗವಂತ ಈ ರೀತಿಯಾಗಿ ಯೋಗನಿದ್ರೆಯನ್ನು ಮಾಡ್ತಾ ಇರುವಾಗ, ಈ ಯೋಗನಿದ್ರೆಯಲ್ಲಿ ಪರಮಾತ್ಮ ಇರತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮದೇವರ ಮಹಾಯುಗಗಳು 4000 ಮಹಾಯುಗಗಳು ಹೊರಟೋಗ್ಬಿಟ್ಟು ಮುಗಿದು. 4000 ಮಹಾಯುಗ ಹೋದ ನಂತರ ಆ ಕಾಲದಲ್ಲಿ ಪರಮಾತ್ಮ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ವಿಚಾರ ಮಾಡಿ ತನ್ನ ಜೊತೆಯಲ್ಲಿರ್ತಕ್ಕಂಥ ಪುರುಷ ವಿರಾಟ್ ನಾಮಕಂಥ ಬ್ರಹ್ಮನನ್ನು ತೆಗೆದುಕೊಂಡು ಆ ಬ್ರಹ್ಮನಿಗೆ ತನ್ನನ್ನು ತೆಗೆದುಕೊಂಡು ಪರಮಾತ್ಮ ತಾನು ಪದ್ಮನಾಭ ರೂಪ ಅಂತ ತಿಳ್ಕೊಂಡಂತ ಹೇಳಿ ರೂಪವನ್ನು ತೆಗೆದುಕೊಂಡಿದ್ದಾನೆ. ಈ ಪದ್ಮನಾಭನಿಂದಲೇ ಮುಂದೆ ಶ್ವೇತದ್ವೀಪದಲ್ಲಿರುವ ನಾರಾಯಣ, ಅನಂತಾಸನದಲ್ಲಿರ್ತಕ್ಕಂಥ ವಾಸುದೇವ, ವೈಕುಂಠದಲ್ಲಿರ್ತಕ್ಕಂಥ ವೈಕುಂಠ ಅಂತಕ್ಕಂಥ ರೂಪಗಳು ಅಭಿವ್ಯಕ್ತವಾಗುತ್ತವೆ. ಆ ನಂತರ ಪರಮಾತ್ಮ ಈ ಪ್ರಳಯ ಕಾಲದಿಂದ ಏನು ಕತ್ತಲೆಯಾಗಿತ್ತು, ಆ ಕಾಲದಲ್ಲಿ ತನ್ನ ಸ್ವಂತ ಪ್ರಕಾಶದಿಂದ, ಮಹಾಲಕ್ಷ್ಮಿಯ ಶ್ರೇಷ್ಠ ತೇಜದಿಂದ, ಶೇಷದೇವರ 1000 ಹೆಡೆಗಳಿಂದ ಎಲ್ಲ ಕಡೆಯಲ್ಲಿಯೂ ಪ್ರಕಾಶವನ್ನು ಉಂಟು ಮಾಡುವಂತೆ ಮಾಡಿ ಆ ಕಾಲದಲ್ಲಿ ಇನ್ನೊಮ್ಮೆ ಜನ್ಮವನ್ನು ತೆಗೆದುಕೊಂಡು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿರ್ತಕ್ಕಂತಹ ಬ್ರಹ್ಮನ ತೇಜವನ್ನು ಕೂಡ ಅದನ್ನು ಅವನು ಸ್ವೇಚ್ಛೆಯಿಂದ ಎಲ್ಲ ಕಡೆಯಲ್ಲಿ ಆವರಣ ಮಾಡುವಂತೆ ಮಾಡಿದ್ದಾನೆ. ಅಂದರೆ ಬ್ರಹ್ಮದೇವರು ಆ ಕಾಲದಲ್ಲಿ ವ್ಯಾಪ್ತರಾಗಿದ್ದಾರೆ. ವ್ಯಾಪ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗರ್ಭಜಲವನ್ನೆಲ್ಲ ಪರಮಾತ್ಮ ತಾನು ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ಬಿಟ್ಟಿದ್ದ. ಆ ನಂತರ ಸ್ವಲ್ಪ ಮಾತ್ರವನ್ನು ಹೊರಗೆ ಉಳಿಸಿದ್ದ. ಆವಾಗ
ಮಹಾಲಕ್ಷ್ಮೀ ದೇವಿಯು ಕೂಡ ಮಹಾಲಕ್ಷ್ಮಿ ಪ್ರಕೃತಿಯಿಂದ ಆವಿಷ್ಟನಾಗಿ ವಾಯುದೇವರು ಆ ಸಂಪೂರ್ಣ ಪರಮಾತ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಗರ್ಭಜಲವನ್ನು ಗಟ್ಟಿ ಮಾಡಿದ್ದಾರೆ. ಸೃಷ್ಟಿಯನ್ನು ಮಾಡಬೇಕು ಅಂತ ಪರಮಾತ್ಮ ಏನು ಮಾಡಿದ? ಗರ್ಭಜಲವನ್ನು ಗಟ್ಟಿ ಮಾಡಿದ್ದಾನೆ ವಾಯುದೇವರ ಮುಖಾಂತರ. ವಾಯುದೇವರಿಗೆ ಸಾಮರ್ಥ್ಯ ಇಲ್ಲ. ಲಕ್ಷ್ಮೀ ಆವೇಶದಿಂದ ಯುಕ್ತನಾಗಿರ್ತಕ್ಕಂಥ ವಾಯುದೇವರು ಆ ಪರಮಾತ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಗರ್ಭಜಲವನ್ನು ಗಟ್ಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗರ್ಭಜಲದಲ್ಲಿ ಪರಮಾತ್ಮ ಏನು ಮಾಡಿದ? ಪಂಚಮಹಾಭೂತಗಳನ್ನು, ಪಂಚಜ್ಞಾನೇಂದ್ರಿಯಗಳನ್ನು, ಪಂಚಕರ್ಮೇಂದ್ರಿಯಗಳನ್ನು, ಪಂಚತನ್ಮಾತ್ರಗಳನ್ನು, ಅನಂತರ ಅಹಂಕಾರ ತತ್ವ, ಮಹತ್ತತ್ವ ಎಲ್ಲವನ್ನೂ ಸೇರಿಸಿ ಆ ಗಟ್ಟಿಯಾದ ನೀರಿನಲ್ಲಿ ಒಂದು ಕಮಲವನ್ನು ಹುಟ್ಟಿಸಿದ. ಆ ಕಮಲ ಅಂತ ತಿಳ್ಕೊಂಡಂತಂದರೆ 14 ಲೋಕದ ಸೃಷ್ಟಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತವಾದ ಬೀಜ. ಅದರಲ್ಲಿ ಎಲ್ಲ ತತ್ವಗಳು ಇವೆ. ಅದನ್ನು ಪರಮಾತ್ಮ ತಾನು ಹುಟ್ಟಿಸಿ ಆ ನಂತರ ಈ ಪದ್ಮವೇ ಮುಂದೆ ಎಲ್ಲ 14 ಲೋಕಕ್ಕೆ ಉಪಾದಾನ ಕಾರಣವಾಗ್ತದೆ. ಆವಾಗ ತಾನು ಪುರುಷ ಅಂತಕ್ಕಂಥ ತನ್ನ ಏನು ರೂಪ ಇತ್ತಲ್ಲ, ಪುರುಷ ರೂಪ ಅಂತಂದರೆ ವಿರಾಟ್ ರೂಪದ ಜೊತೆಯಲ್ಲಿರ್ತಕ್ಕಂಥ ಪುರುಷ ರೂಪ ಅಂತೇನಿತ್ತು, ಆ ಪುರುಷ ರೂಪದಿಂದ ಅದು ನಾರಾಯಣ ಅಂತ ಹೆಸರಿಂದ ಇರ್ತಕ್ಕಂಥದ್ದು ಹೆಸರನ್ನು ಕೊಟ್ಟು ಆ ತನ್ನ ನಾಭಿಯಿಂದ ಆ ಕಮಲವನ್ನು ಹೊರಗೆ ಪರಮಾತ್ಮ ಬರುವಂತೆ ಮಾಡಿದ. ಆ ಕಮಲದ ಪರಮಾತ್ಮನ ಹೊಕ್ಕಳಿನಿಂದ ನಾಳ ಹುಟ್ಟಿತು. ನಾಳದ ಮೇಲೆ ಕಮಲ ಅದು ಬೆಳೀತಾ 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 ಹೋಯಿತು. ಮುಂದೆ 14 ಲೋಕಕ್ಕೆ ಅದು ಉಪಾದಾನ ಕಾರಣವಾಗ್ತದೆ, ಅದೊಂದು ಮಾಡಲಾಗ್ತದೆ ಅಂತೇಳಿ ಮೂಲಭೂತವಾದಂಥ ವಸ್ತು ಆಗ್ತದೆ ಅಂತಂದಿದ್ದರಿಂದಾಗಿ 14 ಲೇಯರ್ಗಳಲ್ಲಿ ಒಟ್ಟು 1000 ದಳಗಳು 14 ಲೇಯರ್ನಲ್ಲೇ ಇದ್ದು. ಆಗ ಪರಮಾತ್ಮನಿಗೆ ಎಲ್ಲ ದೇವತೆಗಳು ಪದ್ಮನಾಭ ಅಂತ ತಿಳ್ಕೊಂಡಂಥೇಳಿ ಹೆಸರಿನಿಂದ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮ ತಾನು ಪದ್ಮನಾಭ ರೂಪದಿಂದ ಆ ಕಮಲದಲ್ಲಿ ಸೇರಿಕೊಳ್ತಾನೆ. ಆ ನಂತರ ಪದ್ಮ ಅಂತಕ್ಕಂಥ ರೂಪದಿಂದ ಮಹಾಲಕ್ಷ್ಮಿಗೂ ಅದರಲ್ಲಿ ಸೇರು ಅಂತ ಹೇಳ್ತಾನೆ. ಇಷ್ಟು ಸೇರು ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಮುಂದೆ ಸೃಷ್ಟಿಯನ್ನು ಮಾಡಲಿಕ್ಕೆ ಸಂಪೂರ್ಣ ಯೋಗ್ಯತೆಯನ್ನು ಯಾವನಿಗೆ ಕೊಟ್ಟಿದ್ದ ಅಂತ ವಿರಾಟ್ ರೂಪಿಯಾಗಿರ್ತಕ್ಕಂಥ ಬ್ರಹ್ಮನನ್ನು ನಾರದರಿಗೆ ಬಂದು ಹೇಳ್ತಾ ಇದ್ದಾರೆ, ನನ್ನನ್ನು ಆ ಕಮಲದ ಮೇಲೆ ಪರಮಾತ್ಮ ಹುಟ್ಟಿಸಿದ, ಅಭಿವ್ಯಕ್ತನನ್ನಾಗಿ ಮಾಡಿದ. ಮೇಲೆ ನೋಡ್ತೇನೆ ಬರೀ ಆಕಾಶ, ಕೆಳಗೆ ನೋಡ್ತೇನೆ ಬರೀ ನೀರು, ಅದರಲ್ಲಿ ಕಮಲಾದರೂ ಸ್ಥಿರ ಇತ್ತೆ. ಕೂರ್ಮರೂಪಿಯಾದ ಪರಮಾತ್ಮ ಜಗತ್ತನ್ನು ಧಾರಣ ಮಾಡಿದ್ದಾನೆ. ಅವನು ಶ್ವಾಸ ತೆಗೆದುಕೊಂಡಾಗ ಆ ಸಮುದ್ರದ ತೆರೆಗಳು ಕೆಳಗಿಳಿತಾ ಇದ್ದು, ಶ್ವಾಸ ಬಿಟ್ಟಾಗ ಅತಿ ಎತ್ತರವಾಗಿ ತಲೆ ಬಂದು ಆ ಕಮಲ ಹೀಗೆ 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 ಆ ನಾಭಿನ ಮುಂದಿನ ಕಮಲ ಅಲ್ಲಾಡ್ತಾ ಇತ್ತು. ಅಲ್ಲಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದರ ಕೇಸರದಲ್ಲಿ ಮಧ್ಯಭಾಗದಲ್ಲಿ ನಾನು ಕುಳಿತುಕೊಂಡಿದ್ದೆ. ಯಾರೂ ಕಾಣಿಸ್ಲಿಲ್ಲ, ಕೆಳಗೂ ಕಾಣಿಸ್ಲಿಲ್ಲ, ಮೇರೂ ಕಾಣಿಸ್ಲಿಲ್ಲ. ಒಬ್ಬನೇ ಆದ್ದರಿಂದಾಗಿ ನನಗೆ ಸ್ವಲ್ಪ ಗಾಬರಿ ಆಯಿತು. ಈ ಗಾಬರಿ ಅರ್ಧ ಕ್ಷಣ ಮಾತ್ರ ಇತ್ತು. ಅಲ್ಲ, ಮತ್ತು ಬ್ರಹ್ಮದೇವರು ಗಾಬರಿ ಇದೆ. ಬ್ರಹ್ಮದೇವರು ಉತ್ತಮ ಚೇತನಾದ್ದರಿಂದಾಗಿ ಅವರಲ್ಲಿ ಗಾಬರಿ ಭಯ ಇತ್ಯಾದಿಗಳು ಇಲ್ಲ. ಆ ನಂತರ ಆದರೂ ಬ್ರಹ್ಮದೇವರು ನಾನು ಒಬ್ಬ ಜೀವ, ದುಃಖ ಸ್ಪೃಷ್ಟ ಸಂಸಾರಿ, ಪರಮಾತ್ಮ ಲಕ್ಷ್ಮಿಗಿಂತ ಕಡಿಮೆ ಅಂತ ತೋರಿಸುವುದಕ್ಕೋಸ್ಕರ ಭಗವಂತನ ಆಜ್ಞೆಯಿಂದ ಅಸುರ ಮೋಹನಾರ್ಥವಾಗಿ ಬ್ರಹ್ಮದೇವರು ಕೆಲವು ಸಲ ಒಂದು ಸ್ವಲ್ಪ ಭಯ ಅಜ್ಞಾನವನ್ನು ಅಭಿವ್ಯಕ್ತ ಮಾಡಿದಂತೆ ಮಾಡ್ತಾರೆ. ಗಾಬರಿಯಾಗಿ ಕುಳಿತುಕೊಂಡಿರ್ತಕ್ಕಂತಹ ಆ ಬ್ರಹ್ಮನಿಗೆ ಆ ಕಾಲದಲ್ಲಿ ತಪ ತಪ ಅಂತ ತಿಳ್ಕೊಂಡಂತೇಳಿ 2 ಸಲ ತಪಸ್ಸು ಮಾಡು ಅಂಥೇಳಿ ಶಬ್ದ ಕೇಳಿಸ್ತು. ಶಬ್ದ ಕೇಳಿಸ್ತಕ್ಕಂಥ ಸಂದರ್ಭದಲ್ಲಿ ಆಗ ಈ ಶಬ್ದ ಎಲ್ಲಿಂದ ಬಂತು ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಹುಟ್ಟಿದ ನಾನು, ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ, ನಮ್ಮ ದೃಷ್ಟಿಯಿಂದ ಬ್ರಹ್ಮದೇವರು ಪೂರ್ವಕ್ಕೆ ನೋಡಿದ್ರು, ದಕ್ಷಿಣಕ್ಕೆ ನೋಡಿದರು, ಪಶ್ಚಿಮಕ್ಕೆ ನೋಡಿದರು, ಉತ್ತರಕ್ಕೆ ನೋಡಿದರು, ನೋಡ್ತಾ ಇದ್ದಾರೆ.
ನೋಡ್ತಾ ನೋಡ್ತಾ 4 ದಿಕ್ಕಿಗೆ ಒಂದೊಂದು ಮುಖಗಳು ಹುಟ್ಟಿದವು. ಆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮ ನಾಲ್ಮೊಗನಾದ. ನಾಲ್ಮೊಗನಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಕೊನೆಗೆ ಎಲ್ಲಿ ಹುಡುಕಿದ್ರು ತನಗೆ ತಪ್ಪ ಅಂತ ಹೇಳಿದ ವ್ಯಕ್ತಿ ಕಾಣಿಸ್ಲಿಲ್ಲ, ತೃಪ್ತಿಯಾಗಲಿಲ್ಲ. ಕೊನೆಗೆ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ನನ್ನನ್ನು ಹುಟ್ಟಿಸಿದ ತಂದೆ ಯಾರು, ನಾನು ಯಾರಿಂದ ಹುಟ್ಟಿದ್ದೇನೆ, ಈ ಕಮಲದಲ್ಲಿ ನಾನು ಯಾಕೆ ಹುಟ್ಟಿದೆ, ಈ ಕಮಲದಲ್ಲಿ ಹುಟ್ಟಿದ್ದರಿಂದ ನನ್ನ ಕರ್ತವ್ಯವೇನು, ಇದನ್ನು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಅತೃಪ್ತರಾಗಿ ಈ ನನಗೆ ಹುಟ್ಟಿಸಿದ ಮೂಲ ವ್ಯಕ್ತಿ ತಪ್ಪ ಅಂತ ಹೇಳಿದ ವ್ಯಕ್ತಿ ಏನಾದರೂ ಕಮಲದ ಕೆಳಗಿದ್ದಾನೇನು ಅಂತಿಕೊಂಡು ಅಂತೇಳಿ ಆ ನಾಳದಲ್ಲಿ ವೇಗವಾಗಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನುಷ್ಯಮಾನದಿಂದ 100 ವರ್ಷ ಒಂದೇ ಸಮನೆ ಕೆಳಗೆ ಹೋದರು, ಏನೂ ಸಿಗಲಿಲ್ಲ. ಅದನ್ನೇ ಭಾಗವತಲ್ಲಿ ಹೇಳ್ತಾರೆ, ದಿವ್ಯಂ ಸಹಸ್ರಾಪ್ತಮಮೋಘ ದರ್ಶನ ಜಿತಾನಿಲಾತ್ಮ ವಿಜಿತೋಭಯೇಂದ್ರಿಯ ಅತಪ್ಯತಸ್ಮಾ ಕಿಲ ಲೋಕತಾಪನಂ ತಪಸ್ತಪೀಯಾಂ ಸಸ್ತಪತಾ ಸಮಾಹಿತ. ಆದ್ದರಿಂದಾಗಿ ಅಲ್ಲಿಯೂ ಯಾರೂ ಕಾಣಿಸ್ಲಿಲ್ಲ. ಮತ್ತೆ ತಿರುಗಿ ಮೇಲೆ ಬಂದಿದ್ದಾರೆ. ಮೇಲೆ ಬಂದು ನಾನು ಹಿಂದಿನ ಜನ್ಮದಲ್ಲಿ ಏನಿದ್ದೆ, ಏನು ಮಾಡಿದ್ದೆ ಅಂತ ತಿಳ್ಕೊಂಡಂತೇಳಿ ಸ್ಮರಣೆ ಮಾಡಿಕೊಂಡಿದ್ದಾರೆ. ಸ್ಮರಣೆ ಮಾಡಿದ ಕ್ಷಣಕ್ಕೇ ಗೊತ್ತಾಯಿತು, ವಿರಾಟ್ ರೂಪಿಯಾದ ಪರಮಾತ್ಮನ ಜೊತೆಯಾಗಿ ನಾನು ಇದ್ದುಕೊಂಡು ಅವನ ಆಜ್ಞೆಯಿಂದ ಶರೀರದಿಂದ ಅನೇಕ ವಸ್ತುಗಳನ್ನು ನಾನು ಹುಟ್ಟಿಸಿದ್ದೆ, ಅನೇಕ ವ್ಯಕ್ತಿಗಳನ್ನು, ಅನೇಕ ವನಸ್ಪತಿಗಳನ್ನು, ಜೀವನನ್ನು, ಸರೀಸೃಪಗಳನ್ನು, ಸ್ಥಾವರ ಜಂಗಮಗಳನ್ನು ನಾನು ಹುಟ್ಟಿಸಿದ್ನಲ್ಲ ಅಂತ ನೆನಪಾಯಿತು. ನೆನಪಾಗಿ ಪರಮಾತ್ಮನೇ ನಾನು ಹುಟ್ಟಿಸ್ಲಿಕ್ಕೋಸ್ಕರ ಕಾರಣನಾಗಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಆ ಹಿಂದಿನ ಜನ್ಮದ ಆ ಭಗವಂತನನ್ನು ಸ್ಮರಿಸಿಕೊಂಡು ಬ್ರಹ್ಮದೇವರು 1000 ದಿವ್ಯ ವರ್ಷಗಳವರೆಗೆ, ದೇವತೆಗಳ ವರ್ಷ 1000 ದಿವ್ಯ ವರ್ಷಗಳವರೆಗೆ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿದಾಗ ಆ ಕಾಲದಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ ಶ್ವೇತೋದ್ವೀಪದಲ್ಲಿ ಇರತಕ್ಕಂತಹ ತನ್ನ ರೂಪವನ್ನು ಆ ಕಾಲದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶ್ವೇತದ್ವೀಪದಲ್ಲಿಯೂ ಬ್ರಹ್ಮದೇವರ ಹೃದಯದಲ್ಲಿಯೂ ಇರತಕ್ಕಂಥ ಭಗವಂತನ ದರ್ಶನ ಏಕಕಾಲದಲ್ಲಿ ಬ್ರಹ್ಮದೇವರಿಗಾಗಿದೆ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂ ನಯತ್ಪವಂ ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವತಂ ಸಂದೃಷ್ಟವರ್ಧಿ ವಿಬುಧೈರಭಿಷ್ಟುತ. ಆ ಶ್ವೇತದ್ವೀಪದಲ್ಲಿರ್ತಕ್ಕಂಥ ಭಗವಂತನ ಆ ಕಾಲದಲ್ಲಿ ಯಾವಾಗ ಬ್ರಹ್ಮದೇವರು ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವೈಭವವನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಪರಮಾತ್ಮನ ಸುತ್ತಲೂ ಅವನಿಂದ ಹುಟ್ಟಿದ ಅವನ ಸ್ವರೂಪಗಳೇ ಆಗಿರತಕ್ಕಂಥ ಅನೇಕ ಶಕ್ತಿಗಳು ಇದ್ದು, ಮೊದಲನೇ ಸುತ್ತಿನಲ್ಲಿ ಇಚ್ಛಾ, ಜ್ಞಾನ, ಕ್ರಿಯಾ, ಸತ್ಯ ಅಂತಕ್ಕಂಥ 4 ಶಕ್ತಿಗಳಿದ್ದರೆ, ಎರಡನೇ ರೌಂಡಿನಲ್ಲಿ ಮೋಚಿಕ, ಸೂಕ್ಷ್ಮ ಇವೆಲ್ಲ ಭಗವಂತನ ಶಕ್ತಿಗಳು. ಹೆಸರು ಹೇಳಲಿಕ್ಕೆ ವೇಳೆ ಇಲ್ಲ. ಇಚ್ಛಾ ಅಂತಂದರೆ ಜಗತ್ತಿನ ಇಚ್ಛೆ ಮಾಡ್ತಕ್ಕಂಥ ಶಕ್ತಿ, ಜ್ಞಾನ ಅಂತ ಜಗತ್ತಿಗೆ ಜ್ಞಾನ ಕೊಡುವ ಶಕ್ತಿ, ಕ್ರಿಯಾ ಕಾರ್ಯ ಮಾಡುವ ಶಕ್ತಿ, ಸತ್ಯ ಅಂತಂದರೆ ಸತ್ಯ ಧರ್ಮದ ಸೂಚನೆ ಆಗಿರ್ತಕ್ಕಂಥ ಶಕ್ತಿ. ಇನ್ನು ಮುಂದೆ 8 ಮತ್ತೆ ಪುನಃ ಶಕ್ತಿಗಳು ಮೂರನೇದಲ್ಲಿದ್ದು ಮೋಚಿಕ, ಸೂಕ್ಷ್ಮಾಮೃತ, ಜ್ಞಾನಾಮೃತ, ಧ್ಯಾಯಿನಿ, ವ್ಯಾಪಿನಿ, ವ್ಯಾಮಿಶ್ರಣಿ, ಅನಂತ ಅಂಥೇಳಿ ಮತ್ತೆ 8 ಶಕ್ತಿಗಳು. ಮೊದಲನೇ ಶಕ್ತಿ 8ಗಳು, ಈ ಶಕ್ತಿ ಸೇರಿ ಅವು ಏನದು 16. ಅದರ ನಂತರ ಮತ್ತೆ ಪುನಃ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತಕ್ಕಂಥ 8 ಸಿದ್ಧಿಗಳು. ಅದರ ಜೊತೆಯಲ್ಲಿ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ ರೂಪಗಳು ಸೇರಿಕೊಂಡು ಮತ್ತೆ ಅವು 16. ಆನಂತರ ವಾಸುದೇವ, ಸಂಕೃಷ್ಣ, ಪದ್ಮರೂಪ, ಅನಿರುದ್ಧರು ಸೇರಿಕೊಂಡಿದ್ದಾರೆ. ಮುಂದೆ ಮತ್ತೆ ಪುನಃ ವಾಸುದೇವನಿಂದ ಸಹಿತವಾಗಿ ಕೇಶವನಿಂದ ದಾಮೋದರವರೆಗಿರ್ತಕ್ಕಂಥ ರೂಪಗಳು ಅವು ಮತ್ತು ನಂತರದ ಯಶವಾದ ರೂಪ ಸೇರಿ ಅವು 16 ರೂಪಗಳಾದವು. ಇಷ್ಟೆಲ್ಲವೂ ಭಗವಂತನ ಶಕ್ತಿಗಳು. ಇದರ ನಂತರ ಪರಮಾತ್ಮನ ಇನ್ನೂ ಶಕ್ತಿಗಳಿದ್ದು ಕ್ರುದ್ಧೋಲ್ಕ, ಮಹೋಲ್ಕ, ವೀರ್ಯೋಲ್ಕ,
ದುಲ್ಕ ಸಹಸ್ರಲೋಲ್ಕ ಅಂತಿಕೊಂಡಂತನ್ನೋ ಶಕ್ತಿ, ವಿಮಲ ಉತ್ಕರ್ಷಣಿ ಜ್ಞಾನ ಕ್ರಿಯಾ ಯೋಗ ಅಂತಿಕೊಂಡಂತೇಳಿ 5 ಶಕ್ತಿಗಳು, ಪೃಥ್ವಿ ಸತ್ಯ ಈಶಾನ ಅನುಗ್ರಹ ಅಂತಕ್ಕಂಥ ಭಗವನ್ ಶಕ್ತಿಗಳು, ಇವೆಲ್ಲ ನಮಗೋಸ್ಕರ ಪರಮಾತ್ಮ ಉಪಯೋಗ ಮಾಡ್ತಕ್ಕಂಥ ಶಕ್ತಿಗಳು ಅಂತ ತಿಳ್ಕೊಂಡಂತಿದ್ದಾರೆ. ಇಂಥ ಶಕ್ತಿಗಳಿಂದ ಕೂಡಿರ್ತಕ್ಕಂಥ ಅಪ್ರಾಕೃತವಾದ ಆಭರಣಗಳಿಂದ ಸಹಿತನಾದ ಶಂಖಚಕ್ರ ಗದಾಪದ್ಮಾರಿ ಆಗಿರ್ತಕ್ಕಂಥ ಸಾಕ್ಷಾತ್ ಮನ್ಮಥನಾಗಿರ್ತಕ್ಕಂಥ ಆ ಶ್ವೇತದ್ವೀಪ ಮತ್ತು ತನ್ನ ಹೃದಯಾಂತರಗಳಲ್ಲಿರ್ತಕ್ಕಂಥ ಭಗವಂತನನ್ನು ನೋಡಿ ಬ್ರಹ್ಮದೇವರು ಮೈಮರೆತಿದ್ದಾರೆ. ಆ ಪರಮಾತ್ಮನ ಶ್ವೇತದ್ವೀಪ ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಅಲ್ಲಿ ಯಾರಿಗೂ ಶ್ರಮ ಇಲ್ಲ, ಅಜ್ಞಾನ ಇಲ್ಲ, ದುಃಖ ಇಲ್ಲ, ಉತ್ಪತ್ತಿ ಇಲ್ಲ, ನಾಶ ಇಲ್ಲ, ವೃದ್ಧಿ ಇಲ್ಲ, ತ್ರಿಗುಣಗಳಂದು ಯಾವುದೇ ವಿಕೃತಿ ಅಲ್ಲಿಲ್ಲ, ಜಡ ಪ್ರಕೃತಿಯಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಅಂಥ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ. ಅನೇಕ ದೇವತೆಗಳು ಅಲ್ಲಿದ್ದು ಚಿತ್ಸ್ವರೂಪಳಾದ ಪ್ರಕೃತ್ಯಾತ್ಮಕಳಾದ ಮಹಾಲಕ್ಷ್ಮಿ ಅಲ್ಲಿದ್ದು ಭಗವಂತನ ಸೇವೆ ಮಾಡ್ತಾ ಇದ್ದಾಳೆ. ಅನೇಕ ದೇವತೆಗಳು ಪೂಜೆ ಮಾಡ್ತಾ ಇದ್ದಾರೆ. ಸಾರೂಪ್ಯ ಮೋಕ್ತಿಯನ್ನು ಪಡೆದಿರ್ತಕ್ಕಂಥ ಅಲ್ಲಿ ಮುಕ್ತರು ಅವರು ಪೀತಾಂಬರವನ್ನು ಇಟ್ಟುಕೊಂಡು 4 ಭುಜಗಳನ್ನು ಇಟ್ಟುಕೊಂಡು ಶಂಖಧಾರಿಯಾಗಿ ಕಿರೀಟ ಹಾಕಿಕೊಂಡು ಕೊರಳಲ್ಲಿ ಮಾಲೆಗಳನ್ನು ಹಾಕಿಕೊಂಡು ತಿರುಗಾಡ್ತಾ ಇದ್ದಾರೆ. ಪರಮಾತ್ಮನಿಂದ ಆ ವಿಶಿಷ್ಟವಾಗಿರ್ತಕ್ಕಂತಹ ಸಾರೂಪ್ಯ ಮುಕ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ, ಅವರ ಆಭರಣಗಳೇನು, ಅವರ ಕರ್ಣಾಭರಣಗಳು, ಆನಂತರ ಅವರ ಕೈ ಆಭರಣಗಳು, ಭುಜಾಭರಣಗಳು, ಆನಂತರ ಕಾಲಿಗೆ ಆಭರಣಗಳು, ಹೀಗೆ ಅದ್ಭುತ ರೂಪದಿಂದ ಯುಕ್ತರಾಗಿ ಆ ಮುಕ್ತರು ಅಲ್ಲಿ ವಿಹಾರವನ್ನು ಮಾಡ್ತಾಯಿದ್ರು. ಮಹಾಲಕ್ಷ್ಮೀ ದೇವಿಯೇ ಅನೇಕ ಪೂಜಾ ದ್ರವ್ಯಗಳಾಗಿ, ಅನೇಕ ತಾನೇ ಆ ಶ್ವೇತದ್ವೀಪಳಾಗಿ, ತಾನೇ ಅಲ್ಲಿಯ ಸಾಧನಗಳಾಗಿ ಪರಮಾತ್ಮನ ಅದ್ಭುತವಾದ ಸೇವೆಯನ್ನು ಅವಳು ಮಾಡ್ತಾ ಇದ್ದಾಳೆ. ಇಂಥ ಭಗವಂತನ ದರ್ಶನದಿಂದ ಬ್ರಹ್ಮದೇವರ ಕಂಠ ತುಂಬಿ ಬಂತು, ಆನಂದವಾಯಿತು, ಮೈಯಲ್ಲಿ ರೋಮಾಂಚವಾಯಿತು, ಕಣ್ಣಿನಿಂದ ಧಾರಾಕಾರವಾಗಿ ಆನಂದಾಶಗಳು ಸುರಿಲಿಕ್ಕೆ ಪ್ರಾರಂಭವಾದವು. ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅದಕ್ಕೋಸ್ಕರವೇ ಆಚಾರ್ಯರು ಹೇಳ್ತಾರೆ, ಶ್ರೀರ್ಯತ್ರ ರೂಪಿಪ್ಯುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಖಾಶ್ಯತಾಯ ಕುಸುಮಾಕರಾನುಜೈ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಈ ರೀತಿಯಾದಂಥ ಶ್ವೇತದ್ವೀಪವನ್ನು ವರ್ಣನೆ ಮಾಡಿದ್ದಾರೆ. ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನನ್ನು ನೋಡಿ ಪರಮಾತ್ಮ ಈ ರೀತಿಯಾಗಿ ಮಾತನಾಡ್ತಾನೆ. ಎಲೆ ವೇದಗರ್ಭ ಬ್ರಹ್ಮ, ಸೃಷ್ಟಿಗೆ ಸಾಮರ್ಥ್ಯ ಬರಬೇಕು ಅಂತ ಇಷ್ಟು ವರ್ಷದವರೆಗೂ ನೀನು ತಪಸ್ಸು ಮಾಡಿದೆಯಲ್ಲ, ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ. ನೀನು ಸಾತ್ವಿಕತಮನಾಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಕಪಟಾದಿಗಳಿಂದ ನಾನು ಸಿಗ್ತಕ್ಕಂಥ ವ್ಯಕ್ತಿಯಲ್ಲೇ ಇಲ್ಲ. ನೀನು ಸಾತ್ವಿಕತಮನಿಂದ ನನ್ನ ಪಡೆದಿದ್ದಿ. ನನ್ನ ದರ್ಶನದಿಂದಲೇ ನಿನ್ನ ಎಲ್ಲ ಇಚ್ಛೆಗಳು ಪೂರ್ತಿ ಆಗ್ತದೆ. ನಿನಗೇನು ವರ ಬೇಕು ಕೇಳು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬ್ರಹ್ಮದೇವರು, ಅಂದರೆ ನಾರದರಿಗೆ ಹೇಳುವಾಗ ಬ್ರಹ್ಮದೇವರು ನಾನು ಅಂತ ಹೇಳ್ತಾರೆ. ಅಪ್ರತ್ಯಕ್ಷ ರೂಪದಿಂದ ಪರಮಾತ್ಮ ನೀನಿದ್ದು ತಪ ಅಂತ ತಿಳ್ಕೊಂಡಂತೇಳಿ ಆಜ್ಞೆ ಮಾಡಿದೆ. ಅದನ್ನು ಯಥಾಶಕ್ತಿ ನಾನು ತಪಸ್ಸನ್ನು ಮಾಡಿದ್ದೇನೆ ಅಂತಂದಾಗ ಪರಮಾತ್ಮ ಹೌದು, ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿ, ನೋಡು ಈ ಶ್ವೇತದ್ವೀಪದಲ್ಲಿ ನನ್ನನ್ನು ಏನು ಕಾಣ್ತಾ ಇದ್ದೀರಿ, ಇದು ನನ್ನ ಇಚ್ಛೆಯಿಂದ ಕಾಣ್ತೀಯ. ಅದರಿಂದಾಗಿ ನಾನು ಜ್ಞಾನಾತ್ಮ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತೀನಿ. ಇಂಥ ಜ್ಞಾನಾತ್ಮ ನನಗೆ ತಪಸ್ಸು ಮಾಡ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಪ್ರಿಯರಾಗಿದ್ದಾರೆ. ತಪಸ್ಸುಗಳು ನನಗೆ ಅತ್ಯಂತ ಬೇಕಾಗಿರ್ತಕ್ಕಂಥವರು. ತಪಸ್ಸೇ ನನ್ನ ಒಂದು ರಹಸ್ಯಾತ್ಮಕ ಹೃದಯ ಅಂತ ತಿಳ್ಕೊಂಡಂತಿದೆ ಅಂತಕ್ಕಂತಹ ರೀತಿಯಲ್ಲಿ ಹೇಳಿದಾಗ ಆಗ ಬ್ರಹ್ಮದೇವರು ಆ ತನಗೆ ಕಮಲದಲ್ಲಿ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಆ ಪದ್ಮನಾಭನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಗವಂತನನ್ನು ಬ್ರಹ್ಮದೇವರು ಆ ಶ್ವೇತದ್ವೀಪ ಮತ್ತು ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಗವಂತ, ನೀನೇ ನನ್ನ ಹೃದಯ ಗುಹಾದಲ್ಲಿ ವ್ಯಾಪ್ತನಾಗಿ ನನಗೆ ಎಲ್ಲ ಸುಖಗಳನ್ನು ಕೊಡ್ತಕ್ಕಂಥವನಾಗಿದ್ದಿ. ಆದ್ದರಿಂದಾಗಿ ನನ್ನ ಹೃದಯ ಗುಹೆಯ ಅಧ್ಯಕ್ಷನಾದ ನೀನು ಎಲ್ಲ
ಚೇತನ ಹೃದಯ ಗುಹದಲ್ಲಿ ವ್ಯಾಪ್ತನಾಗಿದ್ದೆ ಭಗವಂತ. ನಿನ್ನ ಆನಂದ ಅಲೌಕಿಕ, ನಿನ್ನ ಆನಂದ ಅಪ್ರಾಕೃತ. ಪರಮಾತ್ಮ, ನೀನು ನನಗೆ ಹಿಂದಕ್ಕೆ ಸೃಷ್ಟಿ ಮಾಡುವಾಗ 9 ಆವರಣಗಳನ್ನು ಸೃಷ್ಟಿ ಮಾಡಿದ್ದೀಯಲ್ಲ, ಅಂದರೆ ಸ್ಥೂಲ ಸೃಷ್ಟಿಗೆ ಬೀಜಭೂತವಾದಂಥ 9 ಆವರಣಗಳು. ಸತ್ವ ಆವರಣ, ರಜಾವರಣ, ತಮೋ ಆವರಣ, ಆನಂತರ ಮಹತ್ತತ್ವಾವರಣ, ಅಹಂಕಾರ ತತ್ವಾವರಣ, ಆನಂತರ ಇರತಕ್ಕಂತಹ ಪಂಚಮಹಾಭೂತಗಳ ಆವರಣ. ಈ ರೀತಿಯಾಗಿರ್ತಕ್ಕಂಥ ಅವುಗಳ ಜ್ಞಾನ ನನ್ನ ಹಿಂದಿನ ಜನ್ಮದಲ್ಲಿ ನನ್ನ ಕಣ್ಣಿಂದೇನೆ ಅವುಗಳಲ್ಲಿ ಕಾರಣೀಭೂತವನ್ನಾಗಿ ಮಾಡಿಸಿದ್ದಿ. ಆ ಜ್ಞಾನ ನನಗೆ ಕೊಡು. ಆ ನವಾವರಣದ ಜ್ಞಾನದಿಂದ ನಾನು ಹಿರಣ್ಮಯ ಅಂಡದಲ್ಲಿ ಬಂದು ಏನು ಸೃಷ್ಟಿಯನ್ನು ಮಾಡಿದ್ದೇನೆ, ಆ ರೀತಿಯಾದಂಥ ಹೊಸ ಸೃಷ್ಟಿಯನ್ನು ನಾನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನಾನು ವಿಚಾರ ಮಾಡ್ತಾ ಇದ್ದೇನೆ. ಭಗವಂತ, ಆ ಜ್ಞಾನವನ್ನು ಕೊಡು. ಸೃಷ್ಟಿ ಮಾಡ್ತೇನೆ, ನಾನೇ ಶ್ರೇಯಸ್ ತೆಗೆದುಕೊಳ್ಳೋದಿಲ್ಲ. ರಾಜ ತನ್ನ ಕೆಲಸ ಹಂಚಿಕೊಟ್ಟಂತೆ ಎಲ್ಲ ದೇವತೆಗಳಿಗೂ ವಿಶಿಷ್ಟವಾಗಿರ್ತಕ್ಕಂಥ ಕೆಲಸಗಳನ್ನು ನಾನು ಹಂಚಿಕೊಡ್ತೇನೆ. ಈ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನು ನಾನು ಮಾಡಿಸ್ತೇನೆ. ಮುಂದಿನ ನನ್ನ ಆಯುಷ್ಯ ಒಂದು 100 ವರ್ಷ ಆಯುಷ್ಯ, ಅದರಲ್ಲಿ 50 ವರ್ಷಗಳು ಕಳೆದು ಹೋಗಿವೆ. ಇನ್ನು ಉಳಿದ 50 ವರ್ಷ ನಾನು ಎಂದಿಗೂ ನನಗೆ ಅಹಂಕಾರ ಬರದಂತೆ, ನಾನು ಸೃಷ್ಟಿಕರ್ತ ಅಂತ ಅಹಂಕಾರ ಬರದಂತೆ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಕೇಳ್ತಾರೆ. ಸೃಷ್ಟಿ ಕಾರ್ಯದಲ್ಲಿ ದಾಸಾನುದಾಸನಾಗಿ ನನಗೆ ನಿನ್ನ ಸೇವೆ ಮಾಡೋ ಅವಕಾಶ ಸಿಗ್ತಲ್ಲ ಅಂತ ತಿಳ್ಕೊಂಡಂತೇಳಿ ಸೃಷ್ಟಿ ಮಾಡ್ತೇನೆ. ನಾನು ಬೇರೆ ಯಾವ ಉದ್ದೇಶವನ್ನು ಇಟ್ಟುಕೊಂಡಿಲ್ಲ. ಆದ್ದರಿಂದ ಪರಮಾತ್ಮ ಪರಮಾನುಗ್ರಹ ಮಾಡು ಅಂತ ತಿಳ್ಕೊಂಡಂತೇಳಿ ಭಗವಂತನಿಗೆ ಬ್ರಹ್ಮದೇವರು ಕೇಳ್ಕೊಂಡಾಗ ಆ ಕಾಲದಲ್ಲಿ ಹೇಳ್ತಾರೆ, ನಿನಗೆ ನಾನು ತತ್ವದ ವಿಜ್ಞಾನವನ್ನೇ ಕೊಡ್ತಾ ಇದ್ದೇನೆ. ತತ್ವವಿಜ್ಞಾನ ಅಂತ ತಿಳ್ಕೊಂಡಂತಂದರೆ ರಹಸ್ಯವಾದಂಥ ನಿನ್ನ ಬಿಂಬರೂಪಿಯಾದ ನಾನು ನನ್ನ ವಿಷಯಕವಾದಂಥ ಜ್ಞಾನವನ್ನು ನಿನಗೆ ಪೂರ್ತಿಯಾಗಿ ಕೊಡ್ತೇನೆ. ಬರೀ ಅದು ಜ್ಞಾನ ಕೊಡೋದಿಲ್ಲ, ವಿಜ್ಞಾನವನ್ನು ಕೊಡ್ತೇನೆ. ಅದನ್ನು ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಅನ್ನೋದನ್ನು ಹೇಳಿಕೊಡ್ತೇನೆ. ನಾನು ಸರ್ವತ್ರ ವ್ಯಾಪ್ತನಾಗಿದ್ದೇನೆ, ಅನಂತ ರೂಪ ಕ್ರಿಯೆಯಿಂದ ಯುಕ್ತನಾಗಿದ್ದೇನೆ. ನನ್ನ ಸತ್ತ ನಿರುಪಾಧಿಕವಾಗಿದೆ. ನಾನು ಸ್ವತಂತ್ರನಾಗಿದ್ದೇನೆ, ಅನಂತರೂಪಿಯಾಗಿದ್ದೇನೆ. ನಿನಗೆ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಬೇಕು ಅಂತ ನನಗೆ ಇಚ್ಛೆ ಆಗಿದೆ. ಆದ್ದರಿಂದಾಗಿ ಇದು ತೆಗೆದುಕೋ. ನಾನು ಕೊಡ್ತಕ್ಕಂಥ ಸಂಪೂರ್ಣ ಭಾಗವತದ ಸಾರ 4 ಶ್ಲೋಕಗಳಲ್ಲಿ, 4 ಶ್ಲೋಕಗಳಲ್ಲಿ ಸಂಪೂರ್ಣ ಭಾಗವತದ ಸಾರವನ್ನೇ ನಿನಗೆ ನಾನು ತಿಳಿಸಿ ಹೇಳ್ತೇನೆ. ಕೇಳಲಿಕ್ಕೆ ತಯಾರಾಗು ಅಂತ ತಿಳ್ಕೊಂಡು ಹೇಳ್ತಾರೆ. ಆಗ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ ಸಂಪೂರ್ಣ ಭಾಗವತದ ಸಾರರೂಪವಾದ ಆ 4 ಶ್ಲೋಕಗಳು ಯಾವುವು, ಅದರಲ್ಲಿ ಪರಮಾತ್ಮ ಏನು ತತ್ವವನ್ನು ಹೇಳಿದ್ದಾನೆ ಅಂತಕ್ಕಂಥ ಆ ಚತುಶ್ಲೋಕಿ ಭಾಗವತವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.